ध्वान्तदिवाकरः जयत्यमितसज्ञानसुखशक्तिपयोनिधिः हयग्रीव हयग्रीव हयग्रीवेति यो वदेत्तस्य निस्सरते वाणी जह्नुकन्याप्रवाहवत् मरुत्पुत्राय कवये भीमाय भयहारिणे श्रीमदानन्दतीर्थाय प्रख्याताय नमो नमः। वाणिते करवाण्यम्ब चरणौ हृदि सर्वदा मद्वाक्यसरणिर्भूयात् श्रीमदाचार्यभावगा सोमेश्वराय सितभूतिविकस्वराय प्रेमप्रवृद्धगिरिजा हृदिभास्वराय तुङ्गोल्लसत्पवनपावितवंशपल्ली माङ्गल्यहेतुचरिताय नमः शिवाय। आनन्दतीर्थोपदिष्टो निधिर्नारायणाख्वयः प्रदर्शितो येन सम्यक् जयतीर्थं तमाश्रये। काले फलति सुरद्रुहो चिन्तामणिरपि याचने दाता वर्षति सकलमभीष्टं दर्शनमात्रात् श्रीपादरान्मुनिः। व्यासराजेन्दुमाशासे चन्द्रिका यस्य सम्मता दुर्वादिचोरान् विद्राव्य रक्षितं भुवनत्रयं मायीव वैरिणे मध्वसिद्धान्तवनचारिणे वचो नखरिणे वादिराजकेसरिणे नमः। भावबोधकृतं सेवे रघूत्तममहागुरुं यच्छिष्यशिष्यशिष्याद्याः टिप्पण्याचार्यसंहिताः मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां। श्रीगुरुभ्यो नमः। सृष्टिस्थित्यप्येहानीतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमश्चिन्तयेतं महान्तम्। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः। तेजोवारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। ಇಲ್ಲಿ ಕೆಳಗಡೆ ಸ್ವಿಚ್, ಇಲ್ಲಿ ಮುಂದೆ 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 ಹಾಂ 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 ಮೇಲೆ ಸ್ವಿಚ್ ಅಲ್ಲಿ ಆ ಪ್ಲಗ್ ಇವರೇ ಇದು ಅಲ್ಲಿ ಅಲ್ಲಿ ಮೇಲೆ ಹಾಂ ಅದು ಹಾಕಿದ್ವಿ ಅಲ್ಲಿ ನಿಗಮಕಲ್ಪತರೋರ್ಗಳಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ವಾಣಿತೆ ಕರವಾಣ್ಯಂಬ ಚರಣೋ ಹೃದಯ ಸರ್ವದಾ
ಮಧ್ವಾಕ್ಯಸರಣಿರ್ಭೂಯಾತ್ ಶ್ರೀಮದಾಚಾರ್ಯಭಾವಗ ಸ್ವಸುಖನಿಭೃತಚೇತಾಸ್ತದ್ವಿದಸ್ತಾನ್ಯಭಾವೋಪ್ಯಜಿತರುಚಿರಲೀಲಾ ಕೃಷ್ಟಸಾರಸ್ತದೀಯಂ ವ್ಯತನುತಕೃಪಯಾ ಯಸ್ತತ್ವದೀಪಂ ಪುರಾಣಂ ತಮಹಮಖಿಲವೃಜಿನಘ್ನಂ ವ್ಯಾಸಸೂನುಂ ನತೋಸ್ಮಿ ಅಂಜನಾಸೂನುಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ವೇದೇಶಮುನಿಸತ್ಪಾದಸೇವಾ ಸಂಪ್ರಾಪ್ತವೈಭವಾನ್ ಯಾದವಾರ್ಯಾನ್ವರಸುಧಾ ಟೀಕಾಕಾರಾನ್ವಯಂ ನುಮಃ ಶ್ರೀಸತ್ಯವರದುಗ್ಧಾಬ್ಧೇರುತ್ಥಿತಾ ಜಗತೀತಲೆ ಸುಧಾ ಶ್ರೀಸತ್ಯಧರ್ಮಾಖ್ಯ ಪಾವಯೇತ್ ಸ್ಮರತಸ್ತತಃ ಆಸೇತೋ ರಾತುಷಾರಾದ್ರೇರ್ಯೋ ದಿಶೋ ಜಿತವಾನ್ಮುಹುಃ ಸತ್ಯಧ್ಯಾನಗುರುಃ ಪಾತು ಯತೀಂದ್ರೈರಪಿ ಪೂಜಿತಃ ಅನವದ್ಯಾತ್ಮಚಾರಿತ್ರ್ಯಂ ವಾದಿಖದ್ಯೋತಭಾಸ್ಕರಂ ವಿದ್ಯಾಮಾನ್ಯಗುರುಂ ವಂದೇ ವಿದ್ಯಾವಿದ್ಯೋತಭಾಸ್ವರಂ ಯೈರಹಂ ಶುಕವತ್ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ಶ್ವೇಷತೀರ್ಥಶ್ರೀಪಾದಾನ್ ವಂದೇ ವಿದ್ಯಾಗುರುನ್ ಮಮ ಬುಧೈರಪಿ ಸುದುರ್ಬೋಧೆ ಗ್ರಂಥೇಯನ್ಮಮ ಸಾಹಸಂ ತತ್ಪಾರಯಂತು ನಿಪುಣಾಃ ಗುರುಪಾದರಜಕ್ಕಣಾಃ ಸ್ವಸ್ತಿಸ್ತು ಸತಾಂ ಅಶೇಷಸನ್ಮಂಗಲಾನಿ ಭವಂತು ಕಥಾವಕ್ತುಶ್ಚ ಶ್ರೋತॄಣಾಂ ಸಮ್ಯಕ್ ಶ್ಲೋಕೈಕಪಠನಶ್ರವಣಮಾತ್ರೇಣ ನಿಖಿಲಕಲಿಕೃತಕಲ್ಮಷಾಪನೋದನಪಟುತರೆ ಧರ್ಮಾದ್ಯಗಿರಪುರುಷಾರ್ಥಸಾಧನೀಭೂತೆ ಶ್ರೀಮದ್ಭಾಗವತೆ ಅದ್ಯ ಕಥಾ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಪ್ರಸಕ್ತಃ ಪ್ರಮೇಯಾನುವಾದಃ ಹರಿಃ ಓಂ ಹರಿಃ ಓಂ ಹರಿಃ ಓಂ. ಪರಮಪೂಜ್ಯ ಶ್ರೀಪಾದಂಗಳವರ ಪಾದಕಮಲಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಶ್ರೀಮದ್ಭಾಗವತದ 7ನೆಯ ದಿನದ ಕಥಾಭಾಗವನ್ನು ಯಥಾಮತಿ ಅನುವಾದ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಇಲ್ಲಿರುವ ಎಲ್ಲ ಹಿರಿಯ ವಿದ್ವಾಂಸರನ್ನು ವಂದಿಸಿ ಕೃಷ್ಣ ಪರಮಾತ್ಮ ಉದ್ಧವನಿಗೆ ಉಪದೇಶವನ್ನು ಮಾಡುವಾಗ ತನ್ನನ್ನು ಒಲಿಸಿಕೊಳ್ಳೋದಕ್ಕಿರುವಂತಹ 10 ವಿಧವಾದ ಪೂಜಾ ಮಾಧ್ಯಮಗಳನ್ನು ವರ್ಣನೆ ಮಾಡ್ತಾನೆ. ಭದ್ರ ಪೂಜಾ ಪದಾನಿಮೆ ಅಂತ ಈ 10 ನನ್ನ ಪೂಜಾ ಸ್ಥಾನಗಳು. ಸೂರ್ಯೋಗ್ನಿರ್ಬ್ರಾಹ್ಮಣೋ ಗಾವಃ ವೈಷ್ಣವಖಂ ಮರುಜ್ಜಲಂ ಭೂರಾತ್ಮ ಸರ್ವಭೂತಾನಿ ಭದ್ರ ಪೂಜಾ ಪದಾನಿಮೆ ಎಂಬುದಾಗಿ ಪೂಜಾ ಸ್ಥಾನಗಳು 10. ಅಂದರೆ ದೇವರ ಪೂಜೆ, ಆ ಪೂಜೆಯನ್ನು ಮಾಡಿ ದೇವರನ್ನು ಒಲಿಸಿಕೊಳ್ಳಕ್ಕಿರುವಂತಹ 10 ವಿಧವನ್ನು ಪರಮಾತ್ಮ ನಿರೂಪಿಸ್ತಾ ಇದ್ದಾನೆ. ಮೊದಲನೇ ಪ್ರತೀಕ ಸೂರ್ಯ. ಸೂರ್ಯ ಪ್ರತೀಕದಲ್ಲಿ ಯಾರು ಭಗವಂತನನ್ನು ಉಪಾಸನೆ ಮಾಡ್ತಾರೆ, ಯಾವ ವಿಧಾನದಿಂದ? ಸೂರ್ಯೇತು ವಿದ್ಯೆಯ ತ್ರಯ. ಗಾಯತ್ರಿ ಮಂತ್ರ ಎಲ್ಲ ವೇದಗಳ ಉಗಮ ಸ್ಥಾನ ಎನಿಸಿರತಕ್ಕಂತಹ ವೇದ ಮಾತೆ. ಅಂತಹ ಗಾಯತ್ರಿ ಮಂತ್ರದ ಮೂಲಕವಾಗಿ ಸೂರ್ಯನ ಮಾಧ್ಯಮದಲ್ಲಿರುವಂತಹ ಭಗವಂತನನ್ನು ನಾವು ವಿಶೇಷವಾಗಿ ಪ್ರಾರ್ಥನೆ ಮಾಡುವಂಥದ್ದು. ಅದೇ ಸೂರ್ಯನ ಮಾಧ್ಯಮದಲ್ಲಿ
ಹೆಣ್ಣು ಮಕ್ಕಳು ಕೃಷ್ಣ ಮಂತ್ರವನ್ನು ಜಪ ಮಾಡಿ ಆ ಸೂರ್ಯ ಪ್ರತೀಕದಲ್ಲಿ ಭಗವಂತನ ಉಪಾಸನೆಯನ್ನು ಮಾಡ್ತಾರೆ. ಆದ್ದರಿಂದ ಸೂರ್ಯನ ಮಾಧ್ಯಮದಲ್ಲಿ ಮಾಡುವಂತಹ ಉಪಾಸನೆ ಅಂದರೆ ಗಾಯತ್ರಿ ಮಂತ್ರ ಮೊದಲಾದ ಮಂತ್ರಗಳಿಂದ ಭಗವಂತನನ್ನು ನಾವು ಉಪಾಸನೆ ಮಾಡುವಂಥದ್ದು. ಅದರಲ್ಲೂ ಬ್ರಾಹ್ಮಣನಾದವನಿಗೆ ವಿಶೇಷವಾಗಿ ಗಾಯತ್ರಿ ಮಂತ್ರದ ಒಂದು ಸಿದ್ಧಿ ತಪ್ಪದೇ 3 ಹೊತ್ತು ಸಂಧ್ಯಾವಂದನೆಯ ಕಾಲದಲ್ಲಿ ಗಾಯತ್ರಿ ಜಪವನ್ನು ಮಾಡ್ತಾ ಕುರಿಯಾದನ್ಯನ್ನವ ಕುರಿಯಾತ್ ಮೈತ್ರೋ ಬ್ರಾಹ್ಮಣ ಉಚ್ಚತೆ ಅಂತ ಏನು ಮಾಡಿದರೂ ಬಿಟ್ಟರು ಗಾಯತ್ರಿ ಮಂತ್ರವನ್ನು ಮಾತ್ರ ಅವನು ಬಿಡುಕೂಡುದು. ಕನಿಷ್ಠ ಮಟ್ಟದಲ್ಲಿ ಆಪತ್ಕಾಲದಲ್ಲಿ ಅನ್ನುವಂತೆ 10 ಗಾಯತ್ರಿಯಾದರೂ ಆಗಬೇಕು. ವಿಶ್ವಾಮಿತ್ರ ಸ್ಮೃತಿ ವರ್ಣನೆ ಮಾಡುವಂತೆ 28 ಮಾಡಬೇಕು, 100 ಮಾಡಬೇಕು. 1000 ಮಾಡಿದರೆ ಉತ್ತಮ ಪಕ್ಷ. ಸಹಸ್ರ ಪರಮಾಂ ದೇವಿ ಶತಮಧ್ಯಾಂ ದಶಾವರಾಂ ಎಂಬುದಾಗಿ ಶ್ರೀಮದಾಚಾರ್ಯರು ಗಾಯತ್ರಿ ಮಂತ್ರ ಮಾಡಬೇಕಾದಂತಹ ವಿಧಾನವನ್ನು ವರ್ಣಿಸುವಾಗ ಈ ಮಾತನ್ನು ಹೇಳ್ತಾರೆ. ಆ ಗಾಯತ್ರಿ ಮಂತ್ರದ ಉದ್ದೇಶ ನಮ್ಮ ಬ್ರಾಹ್ಮಣ್ಯವನ್ನು ಉಳಿಸಿ ಬೆಳೆಸುವಂಥದ್ದು. ವಿಶೇಷವಾಗಿ ನಮ್ಮಲ್ಲಿ ಒಳ್ಳೆ ಸದ್ಬುದ್ಧಿಯನ್ನು ಪ್ರೇರಣೆ ಮಾಡುವಂತೆ ಪರಮಾತ್ಮನನ್ನು ನಾವು ಅಲ್ಲಿ ಬೇಡಿಕೊಳ್ಳುತ್ತೇವೆ, ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತೇವೆ. ಅದು ನನ್ನ ಒಬ್ಬನ ಬುದ್ಧಿ ಅಲ್ಲ. ಗಾಯತ್ರಿ ಮಂತ್ರ ಜಪ ಮಾಡುವ ಯಾವ ವ್ಯಕ್ತಿ ಇದ್ದಾನೆ ಅವನ ಬುದ್ಧಿಯನ್ನು ಪ್ರೇರಣೆ ಮಾಡುವಂಥ ದೇವರಲ್ಲಿ ಬೇಡೋದಾದರೆ ಧಿಯೋ ಮಮ ಪ್ರಚೋದಯಾತ್ ಧೀಹಿ ಮಮ ಧೀಹಿ ಪ್ರಚೋದಯಾತ್, ನನ್ನ ಬುದ್ಧಿಯನ್ನು ಪ್ರೇರಣೆ ಮಾಡುವಂತ ಕೇಳಬೇಕಿತ್ತು. ಆದರೆ ನಮ್ಮೆಲ್ಲರ ಬುದ್ಧಿಗಳನ್ನು ಪ್ರೇರಣೆ ಮಾಡುವಂತ ಕೇಳುವ ಮೂಲಕವಾಗಿ ಯಾವುದೇ ಒಂದು ಸತ್ಕಾರ್ಯ ಆಗಬೇಕು, ಗುರಿ ಮುಟ್ಟಬೇಕು ಅಂತಂದರೆ ಮನೆಯಲ್ಲಿರತಕ್ಕಂತಹ ಪತ್ನಿ ಪುತ್ರರು, ಸಣ್ಣ ಮಕ್ಕಳು, ಅಣ್ಣತಮ್ಮಂದಿರು, ಅದರಂತೆ ಸಮಾಜದಲ್ಲಿರತಕ್ಕಂತಹ ಸಜ್ಜನ ಬಂಧುಗಳು ಇವರೆಲ್ಲರ ಸಹಾಯ ಆ ನಿಟ್ಟಿನಲ್ಲಿ ದೊರೆತಾಗ, ಸಹಕಾರ ದೊರೆತಾಗ ಮಾತ್ರ ಎಲ್ಲ ಧರ್ಮ ಕಾರ್ಯಗಳು ಸುಗಮವಾಗಿ ನಡೆಯಲಿಕ್ಕೆ ಸಾಧ್ಯ. ಆದ್ದರಿಂದ ಧರ್ಮ ಮಾರ್ಗದಲ್ಲಿ, ಜ್ಞಾನದ ಮಾರ್ಗದಲ್ಲಿ ನನಗೊಬ್ಬನಿಗೆ ಪ್ರೇರಣೆ ಇದ್ದರೆ ಸಾಲದು, ನನಗೊಂದು ಪ್ರವೃತ್ತಿ ಮೂಡಿದರೆ ಸಾಲದು, ನನ್ನ ಜೊತೆಗೆ ಎಲ್ಲರಿಗೂ ಕೂಡ ಆ ರೀತಿಯಲ್ಲಿ ಪ್ರವೃತ್ತಿ ಮೂಡಬೇಕು ಅನ್ನೋದಕ್ಕೋಸ್ಕರವಾಗಿ ಎಲ್ಲರ ಬುದ್ಧಿಯನ್ನು ಪ್ರೇರಣೆ ಮಾಡಬೇಕು ಅನ್ನುವ ಹಿನ್ನೆಲೆಯಲ್ಲಿ ಬಹುವಚನವನ್ನು ಪ್ರಯೋಗ ಮಾಡಿ ಗಾಯತ್ರಿ ಮಂತ್ರದಲ್ಲಿ ನಾವು ಸ್ತೋತ್ರವನ್ನು ಮಾಡುತ್ತೇವೆ. ಅದಲ್ಲದೆ ಸ್ತ್ರೀಯರಿಗೂ ಕೂಡ ಗಾಯತ್ರಿ ಮಂತ್ರ ಅಂದರೆ ಪೌರಾಣಿಕವಾದ ಗಾಯತ್ರಿ ಮಂತ್ರದಿಂದ 3 ಅರ್ಘ್ಯೆಯನ್ನು ಕೊಟ್ಟು ಅವರು ಕೂಡ ಕೃಷ್ಣ ಮಂತ್ರದಿಂದ ಭಗವಂತನನ್ನು ವಿಶೇಷವಾಗಿ ಉಪಾಸನೆ ಮಾಡತಕ್ಕಂತಹ ಒಂದು ವಿಶಿಷ್ಟವಾದ ಕ್ರಮ ಉಂಟು. ಆದ್ದರಿಂದ ಸೂರ್ಯ ಪ್ರತೀಕದಲ್ಲಿ ನಾವು ಮಾಡುವ ಭಗವಂತನ ಉಪಾಸನೆ, ಅದರಲ್ಲೂ ವಿಶೇಷವಾಗಿ ಅಶ್ವಮೇಧ ಪರ್ವದಲ್ಲಿ ಹೇಳ್ತಾರೆ, ಮಹಾಭಾರತದಲ್ಲಿ ಅನುಶಾಸನ ಪರ್ವದಲ್ಲೂ ಹೇಳ್ತಾರೆ, ಬ್ರಾಹ್ಮಣನಾದವನು ನಿತ್ಯ ತಪ್ಪದೆ ಶ್ರದ್ಧೆಯಿಂದ ಅರ್ಥಾನುಸಂಧಾನ ಪೂರ್ವಕವಾಗಿ ಗಾಯತ್ರಿ ಮಂತ್ರವನ್ನು ಜಪ ಮಾಡ್ತಾ ಇದ್ದರೆ ಅಖಂಡ ಭೂಮಂಡಲವನ್ನೇ ಅವನು ದಾನವಾಗಿ ತಗೊಂಡರೂ ಕೂಡ ಅವನಿಗೆ ಯಾವ ಪಾಪಗಳು ಅಂಟೋದಿಲ್ಲ. ಯಾಕೆಂದರೆ ಈ ದಾನ ಪ್ರತಿಗ್ರಹ ಅನ್ನೋದು ಬ್ರಾಹ್ಮಣನಿಗೆ ವಿಹಿತವಾಗಿರತಕ್ಕಂತಹ ಧರ್ಮ. ಆದ್ದರಿಂದ ಬ್ರಾಹ್ಮಣ ದಾನವನ್ನು ತೆಗೆದುಕೊಳ್ಳಬೇಕು, ದಾನವನ್ನು ಕೊಡಬೇಕು. ಆದರೆ ದಾನವನ್ನು ತೆಗೆದುಕೊಳ್ಳುವಾಗ ದಾನ ಕೊಡುವಂತಹ ಯಜಮಾನನ ಪಾಪ ದಾನ ತೆಗೆದುಕೊಳ್ಳುವ ಬ್ರಾಹ್ಮಣನಿಗೆ ಬಂದು ತೆಗೆದುಕೊಂಡಂತಹ ಬ್ರಾಹ್ಮಣನಲ್ಲಿರುವ ಪುಣ್ಯ ಯಜಮಾನನಿಗೆ ಹೋಗಿ ಸೇರ್ತದೆ. ಆದ್ದರಿಂದ ಈ ದಾನ ಪ್ರತಿಗ್ರಹ ಅಂದರೆ ಇದು ಒಂದು ರೀತಿಯಿಂದ
ತೆಗೆದುಕೊಳ್ಳುವವರು ಮತ್ತು ಯಜಮಾನನಲ್ಲಿರುವಂತಹ ಪುಣ್ಯ ಪಾಪಗಳ ವಿನಿಮಯ. ಕೊಡೋವರು 100 ಜನ, ತೆಗೆದುಕೊಳ್ಳುವವನು ಒಬ್ಬನೇ. 100 ಜನರ ಪಾಪ ಇವನಿಗೆ ಬಂದು ಸೇರಿ ಆ 100 ಜನರಿಗೆ ಪುಣ್ಯವನ್ನು ಹಂಚುವಷ್ಟು ಇವನಲ್ಲಿ ಪುಣ್ಯ ಬೇಕಾಗ್ತದೆ. ಹಾಗಿದ್ರೆ ಬಂದ ಎಲ್ಲ ಪಾಪವನ್ನು ಪರಿಹರಿಸಿಕೊಳ್ಬೇಕವನು. ಜೊತೆಗೆ ಕೊಡೋದಕ್ಕೆ ಬೇಕಾದ ಪುಣ್ಯವನ್ನು ತನ್ನ ಅಕೌಂಟ್ನಲ್ಲಿ ಅವನು ಸಂಗ್ರಹ ಮಾಡಿಟ್ಕೊಳ್ಬೇಕಾಗ್ತದೆ. ಅದಕ್ಕೇನು ಮಾಡುವುದು? ಮಹಾಭಾರತ ಭರವಸೆಯನ್ನು ಕೊಡುತ್ತದೆ. ಏನು ಚಿಂತೆ ಮಾಡಬೇಕಾದದ್ದಿಲ್ಲ. ಬ್ರಾಹ್ಮಣನಾದವನು ತಪ್ಪದೆ ಗಾಯತ್ರಿ ಮಂತ್ರವನ್ನು ಎಷ್ಟು ಹೆಚ್ಚು ಜಪ ಮಾಡುತ್ತಾನೆ, ಆ ಗಾಯತ್ರಿ ಮಂತ್ರದ ಪ್ರಭಾವದಿಂದ, ಪ್ರತಿಗ್ರಹದಿಂದ, ದಾನವನ್ನು ಸ್ವೀಕರಿಸಿದ್ದರಿಂದ ಬರುವಂತಹ ಪಾಪಗಳೆಲ್ಲ ಪರಿಹಾರವಾಗಿ ಪುಣ್ಯವನ್ನು ಅವನು ತುಂಬಿಕೊಳ್ತಾನಂತೆ. ಯಾಕೆಂದರೆ ಪುರಾಣಗಳು ಹೇಳೋದುಂಟು, ಅರ್ಚಿತ ಪೂಜಿತೋ ವಿಪ್ರಹ ದುಗ್ಧಾಗೌರಿವ ಗಚ್ಚತಿ ಅಂತ. ಹಸು ಎಮ್ಮೆಯನ್ನು ಸಾಕಿದವರು ಕೆಲವು ಕಡೆ ಪದ್ಧತಿ ಉಂಟು. ಯಾರು ಹಾಲು ಕೇಳ್ತಾರೋ ಅವರ ಮನೆ ಮುಂದೇನೆ ಹಸುವನ್ನು ತೆಗೆದುಕೊಂಡು ಬಂದು ಕರೆದು ಮತ್ತೆ ಕರ್ಕೊಂಡು ಹೋಗ್ತಾರೆ. ಹಾಗಿದ್ರೆ ನಮ್ಮ ಮನೆ ಮುಂದೆ ಬಂದಂತಹ ಹಸು ಬರುವಾಗ ಕೆಚ್ಚಲು ತುಂಬಿಕೊಂಡು ಬಂದಿತ್ತು. ಮರಳಿ ಹೋಗುವಾಗ ಹಾಲನ್ನೆಲ್ಲ ನಮಗೆ ಕೊಟ್ಟು ಆ ಕೆಚ್ಚಲನ್ನು ಬರಿದು ಮಾಡಿಕೊಂಡು ಹೋಗ್ತದೆ. ಹಾಗೆ ನಮ್ಮ ಮನೆಗೆ ಬಂದ ಬ್ರಾಹ್ಮಣನೂ ಕೂಡ ನಾವೇನವನಿಗೆ ಆಸನ ಕೊಟ್ಟು ಅರ್ಘ್ಯಪಾದ್ಯಾದಿ ಸತ್ಕಾರವನ್ನು ಮಾಡಿ, ದಾನವನ್ನು ಮಾಡಿ, ನಮಸ್ಕಾರ ಮಾಡಿ ಅವನ ಆಶೀರ್ವಾದವನ್ನು ಪಡೆದುಕೊಳ್ತೇವೆ. ಇದರಿಂದ ಖಾಲಿ ಕೆಚ್ಚಲಿನಿಂದ ಹಸು ಮರಳಿ ಹೋಗುವಂತೆ ಬ್ರಾಹ್ಮಣನು ಕೂಡ ತನ್ನಲ್ಲಿರುವಂತಹ ಪುಣ್ಯವನ್ನು ಕೊಟ್ಟು ಯಜಮಾನನ ಪಾಪವನ್ನು ತುಂಬಿಕೊಂಡು ಹೋಗ್ತಾನೆ. ಅಲ್ಲಿ ಹಸು ಮತ್ತೆ ಹೋಗಿ ಮೇಯ್ತದೆ. ಹುಲ್ಲು, ದಂಟು, ನಾನಾ ತರಹದ ಹಿಂಡಿಗಳು, ಅದನ್ನು ಮೇಯ್ದು ಅದೇ ಮತ್ತೆ ಮರುದಿನ ಬೆಳಿಗ್ಗೆ ಹಾಲಾಗಿ ಬರುತ್ತದೆ. ಇವನೂ ಅಷ್ಟೇ, ಮತ್ತೆ ಸಾಯಂಕಾಲ ಮರುದಿನ ಬೆಳಿಗ್ಗೆ ಗಾಯತ್ರಿ ಆದಿ ಜಪಗಳನ್ನು ಮಾಡ್ತಾ ಇದ್ದ ಅಂತಂದರೆ, ಏನು ಶಾಸ್ತ್ರಗ್ರಂಥಗಳ ಪಾರಾಯಣ ಮಾಡ್ತಾ ಇದ್ದ ಅಂತಂದರೆ, ಆವಾಗ ಆ ಪಾಪವನ್ನು ಪರಿಹರಿಸಿಕೊಂಡು ಪುಣ್ಯವನ್ನು ಗಳಿಸಿ ಉಳಿದವರಿಗೂ ಪುಣ್ಯವನ್ನು ಹಂಚಲಿಕ್ಕೆ ಅವನು ಸಮರ್ಥನಾಗ್ತಾನೆ. ನಾವು ನೋಡ್ತೇವೆ, ಗಾಂಗಮಂಗಲ ತರಂಗಭಂಗದ ಪ್ರಾಂತ ಸುಶ್ರೀ ಹರಿವೇಶ್ಮ ಕೃತ್ಸಮಃ ಯದ್ಗತೈಕತಮ ವರ್ಣಲೇಖಕ ಸತ್ಯತೀರ್ಥೈ ಭಾಷ್ಯಮಾಲಿಖತ್ ಪಂಡಿತಾಚಾರ್ಯರು ವರ್ಣನೆಯನ್ನು ಮಾಡ್ತಾ, ಮಧ್ವಾಚಾರ್ಯರೇನು ಬ್ರಹ್ಮಸೂತ್ರಗಳ ಮೇಲೆ ಭಾಷ್ಯವನ್ನು ರಚನೆ ಮಾಡಿದ್ದಾರೆ, ಆ ಬ್ರಹ್ಮಸೂತ್ರಗಳ ಭಾಷ್ಯದಲ್ಲಿರುವ ಒಂದೊಂದು ಅಕ್ಷರವನ್ನು ಬರೆದರೆ ಎಷ್ಟು ಪುಣ್ಯ ಅಂತ. ಒಂದು ಅಕ್ಷರ ಬರೆದರೆ ಗಂಗಾ ನದಿಯ ತೀರದಲ್ಲಿ ಒಂದು ವಿಷ್ಣು ದೇವಾಲಯವನ್ನು ಕಟ್ಟಿಸಿ ಅಲ್ಲಿ ನಿತ್ಯ ಪೂಜಾ ವಿಧಾನವನ್ನು ಸರಿಯಾದ ರೀತಿಯಿಂದ ಪೂಜೆ ನಡೆಯುವಂತೆ ಮಾಡಿ ಆ ದೇವಾಲಯವನ್ನು ನಡೆಸಿಕೊಂಡು ಹೋದರೆ ಎಂಥ ಪುಣ್ಯ ಇದೆ, ಅಂತಹ ಪುಣ್ಯ ಒಂದು ಅಕ್ಷರ ಬರೆದರೆ ಇದೆ. ಅಂದ ಮೇಲೆ ಆ ಭಾಷ್ಯದ ಮೇಲೆ ಪದ್ಮನಾಭ ತೀರ್ಥರು, ತ್ರಿವಿಕ್ರಮ ಪಂಡಿತಾಚಾರ್ಯರು, ಟೀಕಾಕೃತ್ಪಾದರು, ಅದರ ಮೇಲೆ ಬಂದ ಟಿಪ್ಪಣಿಗಳು, ಈ ಎಲ್ಲ ಮಹಾನುಭಾವರ ಪುಣ್ಯ ಎಷ್ಟಿರಲಿಕ್ಕಿಲ್ಲ. ಅದನ್ನು ಮಡಿಯಿಂದ ಕುಳಿತುಕೊಂಡು ಬರೆದು ಹಸ್ತಪ್ರತಿಯ ರೂಪದಲ್ಲಿ ಮನೆಯಲ್ಲಿ ನಿತ್ಯ ಬರೆಯುವ ಒಂದು ಸಾಧನೆಯನ್ನು ಮಾಡುವ ಪರಿಪಾಠ ಅನೇಕರಲ್ಲಿತ್ತು ಮೊದಲು. ನಾವೀಗ ಬರೀಲಿಕ್ಕಾಗದೇ ಇದ್ದರೂ ಕೊನೆ ಪಕ್ಷ ಅದರ ಪಾರಾಯಣವನ್ನು ಮಾಡಿದರೆ, ಅದು ಭಾಗವತದ ಪಾರಾಯಣ ಇರಬಹುದು, ಸೂತ್ರ ಭಾಷ್ಯ ಅನುವ್ಯಾಖ್ಯಾನಗಳ ಪಾರಾಯಣ ಇರಬಹುದು, ತಂತ್ರಸಾರ ಸಂಗ್ರಹದ ಪಾರಾಯಣ ಇರಬಹುದು, ತಾತ್ಪರ್ಯ ನಿರ್ಣಯ ಮುಂತಾದವುಗಳ ಸುಧಾದಿ ಗ್ರಂಥಗಳ ಯಾವುದೇ ಸಚ್ಛಾಸ್ತ್ರಗಳ ವೇದದ ಪಾರಾಯಣ, ಪವಮಾನ ಸೂಕ್ತದ ಪಾರಾಯಣ, ಇದೆಲ್ಲ ಈ ರೀತಿಯ ದಾನ ಪ್ರತಿಗ್ರಹಗಳ ದೋಷವನ್ನು ಪರಿಹಾರ ಮಾಡೋದಕ್ಕಿರುವಂಥದ್ದು. ಆದರೆ ಇಷ್ಟೆಲ್ಲ ವಿಸ್ತಾರವಾಗಿ ದೈನಂದಿನ ಜೀವನದಲ್ಲಿ ಕೆಲವೊಮ್ಮೆ ಮಾಡಲಿಕ್ಕಾಗದೇ ಇದ್ದಾಗ ಈ ಎಲ್ಲ ವಾಂಗ್ಮಯಕ್ಕೂ ಕೂಡ ಉಗಮ ಸ್ಥಾನದಂತೆ ಇರತಕ್ಕಂಥದ್ದು ಗಾಯತ್ರಿ ಮಂತ್ರ. ಆದ್ದರಿಂದ ಆ ಗಾಯತ್ರಿ ಮಂತ್ರವನ್ನಾದರೂ ತಪ್ಪದೆ
ಎಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಲಿಕ್ಕೆ ಸಾಧ್ಯ ಅಷ್ಟು ಸಂಖ್ಯೆಯಲ್ಲಿ ಮಾಡಬೇಕು. ಇದು ಸೂರ್ಯ ಪ್ರತೀಕದಲ್ಲಿ ಭಗವಂತನಿಗಾಗಿ ಮಾಡುವಂತಹ ಉಪಾಸನೆಯಾದರೆ, ಅಗ್ನಿಯಲ್ಲಿ ವೈಶ್ವದೇವಾದಿಗಳ ಮೂಲಕವಾಗಿ ನಿತ್ಯದಲ್ಲೂ ಹವಿಸ್ಸನ್ನು ಹಾಕಿ ಅಗ್ನಿ ಪ್ರತೀಕದಲ್ಲಿ ಅಗ್ನ್ಯಂತರ್ಗತನಾದ ಹರಿಣೀಪತಿಯಾದ ಪರಶುರಾಮನನ್ನು ನಾವು ಉಪಾಸನೆ ಮಾಡುವಂಥದ್ದು. ಆತಿಥ್ಯೇನತು ವಿಪ್ರಾಗ್ರೆ, ಒಬ್ಬ ಶ್ರೇಷ್ಠನಾಗಿರತಕ್ಕಂತಹ ಬ್ರಾಹ್ಮಣ ಬಂದಾಗ ವಿದ್ಯುಕ್ತವಾಗಿ ಪಾಕ, ಅದರಂತೆ ನೈವೇದ್ಯ ವೈಶ್ವದೇವಾದಿಗಳಾಗಿ ಆ ಬ್ರಾಹ್ಮಣನ ಬಾಯಲ್ಲಿ ಒಂದೊಂದು ತುತ್ತು ಅನ್ನವ ಬೀಳ್ತಾ ಇದ್ದರೆ ಪರಮಾತ್ಮನಿಗೆ ಎಷ್ಟು ಸಂತೋಷ ಆಗ್ತದೆ ಅಂದರೆ, ಭಾಗವತದಲ್ಲಿ ಖುದ್ದಾಗಿ ಭಗವಂತನೇ ಅನೇಕ ಬಾರಿಗೆ ಹೇಳಿದ ಮಾತಿದು. ಅಗ್ನಿಯಲ್ಲಿ ಹವಿಸ್ಸನ್ನು ಹಾಕಿದಾಗ ನನಗೆ ಎಷ್ಟು ಸಂತೋಷ ಆಗ್ತದೆ, ಅದಕ್ಕಿಂತಲೂ ಹೆಚ್ಚಿನ ಸಂತೋಷವನ್ನು ನಾನು ಬ್ರಾಹ್ಮಣನ ಮಾಧ್ಯಮದಲ್ಲಿ ಒಂದೊಂದು ತುತ್ತು ಅನ್ನ ಬಿದ್ದಾಗ ಆ ಸಂತೋಷವನ್ನು ಅನುಭವಿಸ್ತೇನೆ. ಗೋಷ್ಠೆ ಗಾಯ ಅವಸಾದಿನ, ಭಗವಂತನನ್ನು ಒಲಿಸಿಕೊಳ್ಳೋದಕ್ಕೆ ಬ್ರಾಹ್ಮಣ ಒಂದು ಹೇಗೆ ಮಾಧ್ಯಮನೋ ಅದರಂತೆ ಗೋವುಗಳು ಕೂಡ ಒಂದು ಮಾಧ್ಯಮ. ಎಲ್ಲ ದೇವತೆಗಳ ಸನ್ನಿಧಾನ ಇದೆ. ಹಟ್ಟಿಯಲ್ಲಿ ಹಸುಗಳನ್ನು ಕಟ್ಟಿ ಅವುಗಳಿಗೆ ಏನೇನು ದವಸ ಧಾನ್ಯ ಮುಂತಾದವುಗಳನ್ನು ಹಾಕಿ ಮೈದಡವಿ ಅವುಗಳಿಗೆ ಸ್ನಾನ ಮುಂತಾದವುಗಳನ್ನು ಮಾಡಿಸಿ ನಾನಾ ರೀತಿಯಿಂದ ಗೋವಿನ ಸೇವೆಯನ್ನು ಮಾಡುತ್ತೇವೆ. ಇದು ಕುಲಕೋಟಿಗಳನ್ನು ಉದ್ಧಾರಣೆ ಮಾಡತಕ್ಕಂಥದ್ದು ಅಂತ ಪುರಾಣಗಳು ವರ್ಣನೆ ಮಾಡೋದುಂಟು. ನಾವು ಮೊನ್ನೆ ದಿವಸ ಗೋವಿನ ಮಹತ್ವವನ್ನು ಪೂತನಾ ಸಂಹಾರದ ಪ್ರಸಂಗದಲ್ಲಿ ತಿಳಿದದ್ದುಂಟು. ಆದ್ದರಿಂದ ಅಂತಹ ಗೋಪ್ರತೀಕದಲ್ಲಿ ಭಗವಂತನ ಉಪಾಸನೆ. ಅದೇ ರೀತಿಯಲ್ಲಿ ವೈಷ್ಣವೇ ಬಂಧು ಸತ್ಕೃತ್ಯ, ಒಬ್ಬ ವಿಷ್ಣು ಭಕ್ತನಾದವನು ಮನೆಗೆ ಬಂದಾಗ, ಮನೆಗೆ ಅಪರೂಪಕ್ಕೆ ಬಂಧುಗಳು ಬಂದರೆ ಹೇಗೆ ಸಂಭ್ರಮಪಟ್ಟು ಅವರ ಸತ್ಕಾರವನ್ನು ಮಾಡುತ್ತೇವೆ. ಬಂಧುಗಳು ಅಂದರೆ ವಿಜಯಧ್ವಜರು ವರ್ಣನೆ ಮಾಡುವಾಗ ಹೇಳ್ತಾರೆ, ಅಳಿಯಂದ್ರು ಮನೆಗೆ ಬಂದಾಗ ಎಷ್ಟು ಸಂಭ್ರಮದಿಂದ ಮಾಡುತ್ತೇವೆ, ಅಷ್ಟು ಸಂಭ್ರಮದಿಂದ ಒಬ್ಬ ಭಗವದ್ಭಕ್ತನಾದವನು ಬಂದರೆ, ವಿಷ್ಣು ಭಕ್ತ ವೈಷ್ಣವನಾಗಿರತಕ್ಕವನು ಅವನನ್ನು ಆಧರಿಸಬೇಕಂತೆ. ಹೃದಯಾಕಾಶ ಒಂದು ಭಗವಂತನ ಉಪಾಸನೆಗೆ ಮಾಧ್ಯಮ. ಧ್ಯಾನದ ಮೂಲಕ ನಮಗೆಲ್ಲ ಬಹಳ ಧ್ಯಾನ ಮಾಡಲಿಕ್ಕಾಗುವುದಿಲ್ಲ, ಮನಸ್ಸು ಏಕಾಗ್ರತೆ ಇರೋದಿಲ್ಲ. ಗಾಯತ್ರಿ ಜಪ, ಕೃಷ್ಣಮಂತ್ರ ಜಪವನ್ನು ಮಾಡುವಾಗಲಾದರೂ ಕೊನೆಯ ಪಕ್ಷ ಮನಸ್ಸು ಬೇರೆ ಕಡೆ ಎಲ್ಲೂ ಹೋಗದಂತೆ ಸ್ವಲ್ಪ ಆ ಮಂತ್ರದ ಅರ್ಥವನ್ನು, ನಾವು ಪುರಾಣ ಪ್ರವಚನಗಳಲ್ಲಿ ಕೇಳಿದ ಭಗವಂತನ ಮಹಿಮೆಯನ್ನು ಅನುಸಂಧಾನ ಮಾಡುತ್ತಾ, ಹೃದಯದಲ್ಲಿ ಯಾವ ಭಗವಂತನ ವಾಸನಾಮಯ ಮೂರ್ತಿಯನ್ನು ನಾವು ಕಲ್ಪನೆ ಮಾಡಿಕೊಂಡಿರ್ತೇವೆ ಅದರ ಒಳಗೆ ಜ್ಞಾನಾನಂದಮಯ ಮೂರ್ತಿಯ ಚಿಂತನೆಯನ್ನು ಮಾಡಿ ಅದರಲ್ಲಿ ಭಗವಂತನ ಈ ಮಹಿಮೆಗಳ ಅನುಸಂಧಾನವನ್ನು ಮಾಡಬೇಕು. ತಿರುಪತಿಯಲ್ಲಿ ಶ್ರೀನಿವಾಸನ ದರ್ಶನ ಮಾಡುತ್ತೇವೆ, ಉಡುಪಿಯಲ್ಲಿ ಕೃಷ್ಣನ ದರ್ಶನ ಮಾಡುತ್ತೇವೆ. ಸ್ವಾಮಿಗಳು ಪೀಠದಲ್ಲಿಟ್ಟು ಪೂಜೆ ಮಾಡುವಾಗ ಪ್ರತಿಮೆಗಳ ದರ್ಶನವನ್ನು ಮಾಡಿ ಕೈ ಮುಗಿಯುತ್ತೇವೆ. ಅಕಸ್ಮಾತ್ ಜಪಕ್ಕೆ ಕೂತಾಗ ಕಣ್ಣು ಮುಚ್ಚಿದಾಗ ಅದೇ ಪ್ರತಿಮೆಗಳು ನಮ್ಮ ಕಣ್ಣು ಮುಂದೆ ಬಂದರೆ ಅದು ದೇವರಲ್ಲ. ಈ ಪ್ರತಿಮೆಗಳು ಹೇಗೆ ದೇವರಲ್ವೋ, ಇದೆಲ್ಲ ಜಡವಾದ ಲೋಹ, ಕಲ್ಲು ಮುಂತಾದವುಗಳಿಂದ ನಿರ್ಮಾಣಗೊಂಡದ್ದು. ಅದರ ಒಳಗೆ ಭಗವಂತನ ಚಿಂತನೆ. ಅದರಂತೆ ನಾವು ಕಣ್ಣು ಮುಚ್ಚಿ ಕುಳಿತಾಗ ಯಾವ ಪರಮಾತ್ಮನ ರೂಪವನ್ನು ನಾವು ಕಾಣುತ್ತೇವೆ, ಅದು ನಮ್ಮ ಮಾನಸ ಸಂಸ್ಕಾರದಿಂದ ನಾವು ಕಲ್ಪನೆ ಮಾಡಿಕೊಂಡ ರೂಪ. ಅದು ದೇವರಲ್ಲ, ಅದು ಜಡವಾದ ವಾಸನಾಮಯವಾದ ಪ್ರತಿಮೆ. ಅದರ ಒಳಗೆ ಭಗವಂತನ ಸಚ್ಚಿದಾನಂದ ರೂಪದ ಸನ್ನಿಧಾನವನ್ನು ಚಿಂತನೆಯನ್ನು ಮಾಡುತ್ತಾ ಆ ಪ್ರತಿಮೆಯ ಒಳಗೆ ಭಗವಂತನ ಮಹಿಮೆಯ ಅನುಸಂಧಾನವನ್ನು ಮಾಡುವಂಥದ್ದು ಹೃದಯಾಕಾಶದಲ್ಲಿ ಧ್ಯಾನದ ಮೂಲಕ ಭಗವಂತನ ಉಪಾಸನೆ ಅಂತ ಕರೆಸಿಕೊಡುತ್ತದೆ. ವಾಯೋ ಮುಖ್ಯಧಿಯ, ವಾಯುದೇವರನ್ನು ಜೀವೋತ್ತಮರು ಎಂಬುದಾಗಿ ತಿಳಿದುಕೊಂಡು ಆ ವಾಯುದೇವರಲ್ಲಿ ನಾವು ಮಾಡಿದ ಎಲ್ಲ ಕರ್ಮಗಳನ್ನು ಸಮರ್ಪಣೆ ಮಾಡಿ ಆ ಮೂಲಕವಾಗಿ ಭಗವಂತನ ಅನುಗ್ರಹವನ್ನು ಪಡೆಯುವಂಥ. ನಾವು ಅನೇಕ ಬಾರಿ ವೇದೋಪನಿಷತ್ತುಗಳಲ್ಲಿ ವಾಯುದೇವರ ಮಹಿಮೆಯನ್ನು ಕೇಳಿರ್ತೇವೆ. ದೈತ್ಯರೆಲ್ಲ ಬಂದು ದೇವತೆಗಳ
ಮನಸ್ಸನ್ನು ಹಾಳು ಮಾಡ್ತಾ ವಾಯುದೇವರ ಮನಸ್ಸಿನ ಮೇಲೂ ಆಕ್ರಮಣವನ್ನು ಮಾಡಿದಾಗ ಕಲ್ಲು ಗೋಡೆಗೆ ಮಣ್ಣಿನ ಹೆಂಟೆಯನ್ನು ಒಗೆದರೆ ಮಣ್ಣಿನ ಹೆಂಟೆ ಪುಡಿ ಪುಡಿಯಾಗಿ ಬೀಳುವಂತೆ ವಾಯುದೇವರ ಹೃದಯದ ಮೇಲೆ ಆಕ್ರಮಣ ಮಾಡಿದಂತಹ ದೈತ್ಯರೆಲ್ಲ ತಾವೇ ಪುಡಿಯಾದರೂ ಹೊರತು ವಾಯುದೇವರಿಗೆ ಯಾವ ಹಾನಿಯಾಗಲಿ. ಇದರಿಂದ ಎಂದಿಗೂ ಕೂಡ ಕಲಿ ಮೊದಲಾದ ಅಸುರರ ಆವೇಶಕ್ಕೆ ಒಳಗಾಗದ ಭಗವಂತನ ಅತ್ಯಂತ ಶುದ್ಧವಾದ ಪ್ರತಿಮೆ, ಯಾವ ಆವರಣಗಳಿಲ್ಲದೇನೆ ಸ್ಪಷ್ಟವಾಗಿ ಪರಮಾತ್ಮ ವ್ಯಕ್ತನಾಗಿ ಕಾಣುವಂತಹ ಪ್ರತಿಮೆ ವಾಯುದೇವರ ಹೃದಯ. ಆದ್ದರಿಂದ ವಾಯುದೇವರ, ಬ್ರಹ್ಮದೇವರ, ಮಧ್ವಾಚಾರ್ಯರ ಹೃದಯವನ್ನು ಬಿಟ್ಟು ಭಗವಂತ ಒಂದು ಕ್ಷಣ ಅಗಲಿ ಇರೋದಿಲ್ಲ. ನಮ್ಮ ಹೃದಯವನ್ನು ಬಿಟ್ಟಿರುವುದಿಲ್ಲ. ಆದರೆ ಭಗವಂತನಿಗೆ ಅತ್ಯಂತ ಪ್ರಿಯವಾಗಿರುವಂತಹ ವಾಸಸ್ಥಾನ ಅಂದರೆ ಅದು ಪ್ರಾಣದೇವರ ಅಥವಾ ಮಧ್ವಾಚಾರ್ಯರ ಹೃದಯ. ತಸ್ಯ ವಲ್ಲಭತಮಾಸ ವಾಸಭೂ ಮಾನಸಾತ್ ಪೃಥುಲ ಮಾನಸಸ್ಯನು ನಾತ್ಯಜಕ್ಷಣಮಪಿಖ್ಯ ಸಾವಿದಂ ನೈಶನಾಥ ವಿರಹೀತತೋಭವತ್. ಪರಮಾತ್ಮನಿಗೆ ವೇದವ್ಯಾಸ ದೇವರಿಗೆ ಮಧ್ವಾಚಾರ್ಯರ ಹೃದಯದಷ್ಟು ಪರಿಶುದ್ಧವಾದ ಅತ್ಯಂತ ಪ್ರಿಯವಾದ ವಾಸಸ್ಥಾನ ಇನ್ನೊಂದಿಲ್ಲ. ಆದ್ದರಿಂದ ಎಂದೂ ಅವರ ಹೃದಯವನ್ನು ಬಿಟ್ಟು ಭಗವಂತ ಹೋಗುವುದು ಅಂತಿಲ್ಲ. ಪೂರ್ಣ ಸನ್ನಿಧಾನ, ಜಾಗೃತವಾದ ಸನ್ನಿಧಾನ. ಆದ್ದರಿಂದ ವಾಯುದೇವರ ಮಹಿಮೆಯನ್ನು ಅರಿತುಕೊಂಡು ಅವರ ಜೀವೋತ್ತಮತ್ವವನ್ನು ಅರಿತುಕೊಂಡು ಮಾಡುವ ಎಲ್ಲ ಕರ್ಮಗಳನ್ನು ಕೂಡ ವಾಯುದೇವರ ದ್ವಾರ ಸಮರ್ಪಣೆ ಮಾಡಿದಾಗ ಸರ್ವಕರ್ಮ ಶುದ್ಧಿಪ್ರದಯನಾಂತರಾಯರು ವರ್ಣನೆ ಮಾಡುವಂತೆ ನಾವು ಮಾಡಿದ ಕರ್ಮಗಳಿಗೆ ಏನೆಲ್ಲ ಲೋಪದೋಷಗಳು ಅಂಟಿರುತ್ತದೆ ಅದನ್ನೆಲ್ಲ ನಿವಾರಿಸಿ ಆ ಕರ್ಮಗಳು ಶುದ್ಧವಾಗುವಂತೆ ಮಾಡಿ ಆ ಮೂಲಕವಾಗಿ ಆ ಕರ್ಮಗಳನ್ನು ಪರಮಾತ್ಮನಿಗೆ ಸಮರ್ಪಿಸಿ ಕರ್ಮಗಳ ಫಲ ನಮಗೆ ದೊರೆಯುವಂತೆ ಮಾಡುವವರು ವಾಯುದೇವರು. ಆದ್ದರಿಂದಲೇ ನಾವು ಏನೇ ಸಮರ್ಪಣೆ ಮಾಡುವಾಗಲೂ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಗೋಪಾಲಕೃಷ್ಣ ಪ್ರಿಯತಾಂ ಅಂತ ಪ್ರಾಣದೇವರ ದ್ವಾರಾನೇ ಕರ್ಮಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡುವಂಥ. ಅದೇ ರೀತಿಯಲ್ಲಿ ಜಲದಲ್ಲಿ ಮೀನು ಮುಂತಾದ ಅನೇಕ ಜಲಚರ ಪ್ರಾಣಿಗಳಿರುತ್ತದೆ. ಅವುಗಳ ಒಳಗಿರುವ ಪರಮಾತ್ಮ ತೃಪ್ತನಾಗಲಿ ಸಂತುಷ್ಟನಾಗಲಿ ಅನ್ನುವ ಉದ್ದೇಶದಿಂದ ಆ ಪ್ರಾಣಿಗಳಿಗೇನು ಯೋಗ್ಯವಾದ ಆಹಾರವನ್ನು ಹಾಕ್ತೇವೆ, ಇದು ಜಲಪ್ರತೀಕದಲ್ಲಿ ನಾವು ಭಗವಂತನಿಗೆ ಮಾಡುವಂತಹ ಪೂಜೆ ಅಂತ ಕರೆಸಿಕೊಳ್ಳುತ್ತದೆ. ಸ್ಥಂಡಿಲೇ ಮಂತ್ರಹೃದಯೈಹಿ. ಅದೇ ರೀತಿಯಲ್ಲಿ ಭೂಮಿಯಲ್ಲಿ ಸ್ಥಂಡಿಲವನ್ನು ಬರೆದು ಮಂಡಲವನ್ನು ಬರೆದು ಮಂತ್ರಗಳ ಮೂಲಕವಾಗಿ ಅಲ್ಲಿ ಮಾಡುವಂತಹ ಭಗವಂತನ ಪೂಜೆ. ಭೋಗೈರಾತ್ಮಾನಮಾತ್ಮನಿ. ಇಷ್ಟೆಲ್ಲ ಮಾಡತಕ್ಕಂತಹ ವ್ಯಕ್ತಿ ಅವನ ದೇಹ ಮನಸ್ಸು ಆರೋಗ್ಯಪೂರ್ಣವಾಗಿದ್ದರೆ ಮಾತ್ರ ಅವನಿಂದ ಏನಾದರೂ ಸಾಧನೆ ನಡೆಯುತ್ತದೆ. ಆದ್ದರಿಂದ ವಿಶೇಷವಾಗಿ ತನಗೆ ವಿಹಿತವಾದ ಏನು ಭೋಗಗಳಿದೆ ಆ ಭೋಗಗಳ ಮೂಲಕವಾಗಿ ದೇಹವನ್ನು ಆರೋಗ್ಯಪೂರ್ಣವಾಗಿರುವಂತೆ ಮಾಡಿಕೊಂಡು ಅಂತಹ ದೇಹ ಮತ್ತು ಮನಸ್ಸಿನಿಂದ ಅವನು ಉತ್ತಮವಾದ ಸಾಧನೆಯನ್ನು ಮಾಡಬೇಕು. ಆದರೆ ಅದನ್ನು ಮಾಡಬೇಕು ಅಂದರೆ ದೇಹವನ್ನು ಭೋಗದಿಂದ ಅದನ್ನು ಪರಿಪುಷ್ಟಗೊಳಿಸಿಕೊಡಬೇಕು. ಅದಕ್ಕಾಗಿ ದೇಹ ಪ್ರತೀಕದಲ್ಲಿ ಭೋಗಗಳ ಮೂಲಕವಾಗಿ ಭಗವಂತನ ಉಪಾಸನೆ. ಅಂದ ಮೇಲೆ ಶಾಸ್ತ್ರ ಯಾವತ್ತೂ ಭೋಗ ಜೀವನವನ್ನು ಬಿಟ್ಟು ಯಾವುದೇ ಸಾಧನೆಯನ್ನು ಸಾಧಕನಿಗೆ ಹೇಳಲಿಲ್ಲ. ಅತಿಯಾದ ಭೋಗ ಮೈಮರೆಯುವಂತೆ ಮಾಡುವ ಭೋಗ ಒಳ್ಳೆಯದಲ್ಲ ಅಷ್ಟೇ ಹೊರತು ಭೋಗವೇ ಬೇಡ ಅಂತ ಶಾಸ್ತ್ರ ಹೇಳೋದಿಲ್ಲ. ಆದ್ದರಿಂದ ಕುರು ಭುಂಕ್ಷಚ ಕರ್ಮ ನಿಜಂ ನಿಯತಂ. ನಿನ್ನ ವರ್ಣಾಶ್ರಮ ವಿಹಿತವಾದ ಕರ್ತವ್ಯವನ್ನು ಭಗವದರ್ಪಣ ಬುದ್ಧಿಯಿಂದ ಮಾಡಬೇಕು. ಭೋಗವನ್ನು ನಿಯತಂ ಭುಂಕ್ಷುವ, ಹಿತಮಿತವಾಗಿ ಭೋಗವನ್ನು ಮಾಡುವಂಥದ್ದು. ಇದು ದೇಹ ಪ್ರತೀಕದಲ್ಲಿ ಮಾಡುವಂತಹ ಭಗವಂತನ ಉಪಾಸನೆ. ಅದೇ ರೀತಿಯಲ್ಲಿ
ಎಲ್ಲ ಜಡಚೇತನ ಪ್ರಪಂಚದಲ್ಲಿ ಪರಮಾತ್ಮ ಪರಿಪೂರ್ಣನಾಗಿದ್ದಾನೆ. ಅಲ್ಲಿರುವ ಭಗವಂತನ ರೂಪಗಳಲ್ಲಿ ಯಾವುದೇ ತಾರತಮ್ಯ ಇಲ್ಲ ಅಂತ ತಿಳಿದುಕೊಂಡು ಆ ಪರಮಾತ್ಮನ ಉಪಾಸನೆಯನ್ನು ಮಾಡತಕ್ಕಂಥದ್ದು ಇದು 10ನೆಯ ಪ್ರತೀಕ. ಹೀಗೆ 10 ಪ್ರತೀಕಗಳನ್ನು ಪರಮಾತ್ಮ ಉದ್ಧವರಿಗೆ ಉಪದೇಶವನ್ನು ಮಾಡಿದ್ದಾನೆ. ಅದಾದ ನಂತರದಲ್ಲಿ ಗೋಪಾಲಕೃಷ್ಣ ಸ್ವಲ್ಪ ಸೌಂಡ್ ಜಾಸ್ತಿ ಆಗ್ತದೆ. ಅದಾದ ನಂತರದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಉದ್ಧವನಿಗೆ ಉಪದೇಶವನ್ನು ಮಾಡುವಾಗ, ಯಾರು ನನ್ನಲ್ಲಿ ಅನನ್ಯ ಭಕ್ತಿಯನ್ನು ಮಾಡಿ ವಿಶೇಷವಾಗಿ ನನ್ನ ಉಪಾಸನೆಯನ್ನು ಮಾಡುತ್ತಾರೆ, ನನ್ನ ಭಕ್ತರಾಗಿರುತ್ತಾರೆ, ಅಂಥವರನ್ನು ವ್ರಜಾಮಿ ಮಾಂ ನಿತ್ಯಂ ಪೂಯೇಯ ಸ್ವಾಂಘ್ರಿರೇಣುಭಿ. ನನ್ನ ಭಕ್ತರು ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಆ ಭಕ್ತರನ್ನು ಅನುಸರಿಸಿಕೊಂಡು ನಾನು ಹೋಗ್ತೇನೆ. ಭಕ್ತಜನ ಮುಂದೆ ನೀನವರ ಹಿಂದೆ ಅಂತ ಹೇಳಿದಾಗ ನೋಡಿ, ಎಲ್ಲ ಉತ್ಸವಗಳಲ್ಲಿ ರಥೋತ್ಸವ ಮುಂತಾದವುಗಳಾಗುವಾಗ ರಥದ ಹಿಂಭಾಗದಲ್ಲಿ ಯಾರು ಇರೋದಿಲ್ಲ, ಎಲ್ಲರೂ ಮುಂಭಾಗದಲ್ಲೇ ಇರಬಾರದು ಕೂಡ. ಅದೇನೋ ಜನರೇಟರ್ ಹಿಡಿದವರು ಒಬ್ಬರು ಇರ್ತಾರೆ, ಅದು ಅನಿವಾರ್ಯ. ಅವರು ಭಕ್ತರು ಅಂತ ಯಾರು ಸೇವೆ ಮಾಡಬೇಕು ಅಂತ ರಥ ಎಳೀಬೇಕು, ಉತ್ಸವದಲ್ಲಿ ಪಾಲ್ಗೊಳ್ಳಬೇಕು, ಪುಣ್ಯಭಾಗಿಗಳಾಗಬೇಕು ಅಂತ ಯಾರ್ಯಾರು ಬರ್ತಾರೆ ಅವರೆಲ್ಲ ಮುಂದೇನೇ ಇರಬೇಕು, ಹಿಂದಿರಕೂಡ್ದು. ಹಿಂದೆ ಯಾರು ಇರ್ತಾರೆ ಅಂದರೆ ನಮ್ಮ ಹಿಂದೆ ಭಗವಂತ ಬರ್ತಾ ಇರ್ತಾನೆ. ನಾವು ಮುಂದೆ ಹೋಗಬೇಕು, ನಮ್ಮ ಹಿಂದೆ ದೇವರು ಬರ್ತಾ ಇರಬೇಕು ನಮ್ಮನ್ನು ಅನುಸರಿಸಿಕೊಂಡು. ಯಾಕೆ ನಾವೇ ಹಿಂದೆ ಇದ್ದು ದೇವರನ್ನೇ ಮುಂದೆ ಯಾಕೆ ಬಿಡಬಾರದು? ಅದಕ್ಕೆ ಪರಮಾತ್ಮ ಹೇಳ್ತಾನೆ, ಪೂಯೇಯ ಸ್ವಾಂಘ್ರಿರೇಣುಭಿ ಅಂತ. ಭಕ್ತರು ಮುಂದೆ ಹೋಗ್ತಾ ನಾನು ಹಿಂದೆ ಇದ್ದರೆ ನನ್ನ ಪಾದಕ್ಕಂಟಿದ ಧೂಳು ಗಾಳಿಯ ಮೂಲಕವಾಗಿ ಮುಂದೆ ಹೊರಟ ಎಲ್ಲ ಭಕ್ತರ ಮೇಲೆ ಬೀಳುತ್ತೆ. ಆ ಮೂಲಕ ನನ್ನ ಪಾದಧೂಳಿಯಿಂದ ಎಲ್ಲ ಭಕ್ತರನ್ನೂ ಪಾವನಗೊಳಿಸಬೇಕು ಅನ್ನೋದು ನನ್ನ ಉದ್ದೇಶ. ಅದು ಬಿಟ್ಟು ನನ್ನನ್ನೇ ಮುಂದೆ ಕಳಿಸಿದರೆ ಭಕ್ತರ ಪಾದಧೂಳಿ ನನ್ನ ಮೇಲೆ ಬೀಳುತ್ತದಷ್ಟೆ. ಅದಾಗಬಾರದು. ಅದಕ್ಕೋಸ್ಕರ ಇಂತಹ ಎಲ್ಲ ಸಂದರ್ಭಗಳಲ್ಲಿ ಭಕ್ತರನ್ನು ಮುಂದೆ ಬಿಟ್ಟು ಪರಮಾತ್ಮ ಹಿಂದೆ ಬರ್ತಾನಂತೆ. ಅದರ ಜೊತೆಗೆ ಇನ್ನೊಂದು, ನನ್ನ ಭಕ್ತರು ಎಲ್ಲಿಯೇ ಹೋದರೂ ಅವರನ್ನು ಅನುಸರಿಸಿಕೊಂಡು ನಾನು ಹೋಗ್ತೇನೆ, ಅವರನ್ನು ರಕ್ಷಣೆ ಮಾಡಲಿಕ್ಕೆ ಅವರ ಜೊತೆಗೆ ನಾನಿದ್ದೇನೆ. ಆದ್ದರಿಂದ ಯಾರೂ ಭಯಪಡಬೇಕಾದದ್ದಿಲ್ಲ ಅಂತ ಪರಮಾತ್ಮ ಭರವಸೆಯನ್ನು ಈ ಮೂಲಕವಾಗಿ ನೀಡ್ತಾ ಇದ್ದಾನೆ. ಈಗ ವರ್ಣನೆಯನ್ನು ಮಾಡಿ ಆಮೇಲೆ ಈ ನಾನಾ ವಿಧವಾದ ಸಾಧನಗಳನ್ನು ಮಾಡಿದವರು, ಶ್ರವಣ ಮನನ ಧ್ಯಾನ, ಆ ಧ್ಯಾನ ಪರಿಪಕ್ವಗೊಂಡಾಗ ಯಾವ ಭಗವಂತನ ಅನುಗ್ರಹದಿಂದ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳುತ್ತಾರೆ, ಅಂತಹ ಪರಮಾತ್ಮನ ಸಾಕ್ಷಾತ್ಕಾರ ಪಡೆದವರಿಗೆ ದೊರೆಯುವಂತಹ 18 ವಿಧವಾದ ಸಿದ್ಧಿಗಳನ್ನು ಪರಮಾತ್ಮ ವರ್ಣನೆಯನ್ನು ಮಾಡ್ತಾನೆ. ಸಿದ್ಧಯೋ 18 ಪ್ರೋಕ್ತಾ ಧಾರಣಾ ಯೋಗಪಾರಗೈ ತಾಸಾಂ 8 ಮತ್ಪ್ರಧಾನಾ ತಾಯೇವ ಗುಣಹೇತವಃ ಅಂತ ಪರಮಾತ್ಮ 18 ವಿಧವಾದ ಸಿದ್ಧಿಗಳ ಬಗ್ಗೆ ವರ್ಣನೆ ಮಾಡ್ತಾ ಇದ್ದಾನೆ. ಅಣಿಮಾ ಮಹಿಮಾ ಚೈವ ಲಘಿಮಾ ಪ್ರಾಪ್ತಿರಿಂದ್ರಿಯೈ ಪ್ರಾಕಾಶ್ಯಂ ಶ್ರುತದೃಷ್ಟೇಷು ಶಕ್ತೇ ಪ್ರೇರಣವೀಶಿತ ಗುಣೇಶ್ವಸಂಗೋ ವಶಿತ ಯತ್ಕಾಮಸ್ತದವಾಪ್ಸ್ಯತಿ ಏತಾಮೇ ಸಿದ್ಧಯಃ ಸೌಮ್ಯ ಅಷ್ಟೈವ ಉತ್ಪತ್ತಿಕಾಮತಃ ಎಂಬುದಾಗಿ ವರ್ಣನೆಯನ್ನು ಮಾಡ್ತಾ
ದೇಹವನ್ನು ಎಷ್ಟು ಅಣು ಬೇಕಾದರೂ ಮಾಡುವುದು. ಹನುಮಂತ ದೇವರು ಆ ರಾವಣನ ಅಂತಃಪುರದಲ್ಲಿ ಸೀತಾನ್ವೇಷಣೆಗೆ ಅಂತ ಹೋಗುವಾಗ ಸಣ್ಣ ಬೆಕ್ಕಿನ ಆಕಾರವನ್ನು ಪಡೆದು ಹೋದರು ಅಂತ ಕೇಳುತ್ತೇವೆ. ಅದಕ್ಕಿಂತಲೂ ಸಣ್ಣ ರೂಪವನ್ನು ರಾಮರಾವಣರ ಯುದ್ಧ ನಡೆಯುತ್ತಾ ಇರುವಾಗ ಸುಗ್ರೀವನಿಗೆ ಈಟಿಯಿಂದ ಚುಚ್ಚಿ ಅವನು ಮೂರ್ಛಿತನಾದಾಗ ರಾವಣ ಕುಂಭಕರ್ಣ ಸುಗ್ರೀವನನ್ನು ಹೆಗಲ ಮೇಲೆ ಹೊತ್ತುಕೊಂಡು ಲಂಕಾದೊಳಗೆ ಹೊರಟು ಬಿಟ್ಟ. ಆವಾಗ ಹನುಮಂತ ದೇವರು ಸುಸೂಕ್ಷ್ಮ ಮಕ್ಷಿಕೋಪಮಃ, ಒಂದು ಸಣ್ಣ ನೊಣದ ಆಕಾರವನ್ನು ತಾಳಿ ಸುಗ್ರೀವನನ್ನು ರಕ್ಷಣೆ ಮಾಡೋದಕ್ಕೋಸ್ಕರವಾಗಿ ಅವನ ಹಿಂದೆ ಹೋದಂತೆ. ಆ ರೀತಿಯಲ್ಲಿ ದೇಹವನ್ನು ಎಷ್ಟು ಬೇಕಾದರೂ ಅಣು ಮಾಡಬಹುದು. ಅದರಂತೆ ಮಹಿಮಾ ದೇಹವನ್ನು ಎಷ್ಟು ಬೇಕಾದರೂ ದೊಡ್ಡದು ಮಾಡಬಹುದಂತೆ. ಸಮುದ್ರೋಲ್ಲಂಘನ ಮಾಡುವಾಗ ತನ್ನ ದೇಹವನ್ನು ಮಹೇಂದ್ರ ಪರ್ವತದ ಮೇಲೆ ಪರ್ವತದಂತೆಯೇ ಎತ್ತರವಾಗಿ ಬೆಳೆಸಿದ. ಮುಂದೆ ಸೀತೆಯ ಜೊತೆಗೆ ಮಾತನಾಡ್ತಾ ಇರುವಾಗ ಸೀತೆಗೆ ವಿಶ್ವಾಸ ಬರಲಿ ಅಂತ ಹೇಳಿ ನನ್ನಲ್ಲಿ ಎಂತಹ ಸಾಮರ್ಥ್ಯ ಇದೆ ನೋಡು ಅಂತ ಬೆಟ್ಟದಂತೆ ಬೆಳೆದು ನಿಂತ್ಕೊಂಡಂತೆ, ಬಾ ನನ್ನ ಹೆಗಲ ಮೇಲೆ ಈಗಲೇ ಕೂಡಿಸ್ಕೊಂಡು ಕರ್ಕೊಂಡು ಹೋಗ್ತೇನೆ, ರಾಮನ ಮುಂದೆ ನಿನ್ನನ್ನು ಇಳಿಸಿಬಿಡ್ತೇನೆ ಅಂತ. ಹೀಗೆ ಹನುಮಂತ ದೇವರು ತನ್ನ ದೇಹವನ್ನು ಎಷ್ಟು ಬೇಕಾದರೂ ಅಣುವಾಗಿ ಎಷ್ಟು ಬೇಕಾದರೂ ದೊಡ್ಡದಾಗಿ ಮಾಡಿಕೊಳ್ತಾರೆ. ಅದೇ ರೀತಿಯಲ್ಲಿ ದೇಹವನ್ನು ಎಷ್ಟು ಹಗುರ ಬೇಕಾದರೂ ಮಾಡಬಹುದು, ಎಷ್ಟು ಭಾರ ಬೇಕಾದರೂ ಮಾಡಬಹುದು. ಮಧ್ವಾಚಾರ್ಯರೊಮ್ಮೆ ಒಂದು 10-15 ಜನ ಶಿಷ್ಯರು, ಎಲ್ಲರೂ ಒಳ್ಳೆ ದಷ್ಟಪುಷ್ಟರಾದ ಶಿಷ್ಯರು, ಅವರಿಗೆಲ್ಲ ಆಜ್ಞೆ ಮಾಡಿದರಂತೆ, ಏಕಕಾಲದಲ್ಲಿ ಎಲ್ಲರೂ ನನ್ನ ಮೇಲೆ ಮುಗಿ ಬೀಳಬೇಕು ಅಂತ. ಅಯ್ಯೋ, ಗುರುಗಳ ಮೇಲೆ ಹೇಗೆ ಬೀಳೋದು, ಹೇಗೆ ಗುದ್ದೋದು, ಅದೆಲ್ಲ ಸಂಕೋಚ ಪಡಬೇಕಾದದ್ದಿಲ್ಲ, ನಾನೇ ಆಜ್ಞೆ ಮಾಡಿದ್ದೇನೆ. ಯಾರಾದರೂ ನಿಮ್ಮ ಪೂರ್ಣ ಬಲವನ್ನು ಪ್ರಯೋಗ ಮಾಡಲಿಲ್ಲ ಅಂದರೆ ನನ್ನ ಆಜ್ಞೆಯನ್ನು ಮೀರಿದಂತೆ ಅಂತ ಹೇಳಿದಾಗ ಎಲ್ಲರೂ ಒಮ್ಮೆಲೆ ಬಿದ್ದರು. ಅವರನ್ನೆಲ್ಲ ಕೆಳಕ್ಕೆ ಕೆಡವಿ ತನ್ನ ಒಂದು ಕೈಯನ್ನು 15 ಜನ ಶಿಷ್ಯರ ಮೇಲಿಟ್ಟರೆ ಅವರಿಗೆಲ್ಲ ಮೇರು ಪರ್ವತ ಬಿದ್ದಂತೆ ಆಗಿ ಇನ್ನೇನು 2 ನಿಮಿಷದಲ್ಲಿ ನಾವು ಉಸಿರುಗಟ್ಟಿ ಸತ್ತೋಗಿ ಬಿಡ್ತೇವೆ, ಅಷ್ಟರೊಳಗೆ ನಮ್ಮನ್ನು ಬದುಕಿಸ್ರಿ, ಕೈ ತೆಗೀರಿ ಅಂತ ಶಿಷ್ಯರೆಲ್ಲ ಮಧ್ವಾಚಾರ್ಯರನ್ನು ಬೇಡಿಕೊಂಡರು ಅಂತನ್ನುವ ಕಥೆಯನ್ನು ನಾವು ಮಧ್ವ ವಿಜಯದಲ್ಲಿ ಕಾಣ್ತೇವೆ. ಇಷ್ಟು ಬರೀ ಒಂದು ಕೈ ಇಟ್ಟು ದಷ್ಟಪುಷ್ಟರಾದ ಶಿಷ್ಯರನ್ನೆಲ್ಲ ಭಾರದ ಮೇರು ಪರ್ವತದಂತೆ ಅದು ಮೇಲೆ ಬಿದ್ದಂತೆ ಮಾಡಬಹುದಾದರೆ ಆ ದೇಹದಲ್ಲಿ ಏನು ಭಾರ ಇರಬಹುದು. ಆದರೆ ಅದೇ ಮಧ್ವಾಚಾರ್ಯರು ನಿರಿಯತ್ನಂ ವಟುಮದಿರೊಕ್ಕೆ ಮಂದಹಾಸಿ ಸಪ್ರಾಯಾದಿಹ ಪರಿತೋ ನೃಸಿಂಹಗೇಹಂ ಐಶ್ವರ್ಯೈರಿತಿ ಲಗಿಮಾದಿಕೈರುಪೇತೋ ಮಧ್ವೋ ತ್ರಿಭುವನ ಚಿತ್ರರತ್ನರಾಜ. ನರಸಿಂಹದೇವರ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಅಲ್ಲಿ ಹೋದಾಗ ಒಬ್ಬ ಆಗ ತಾನೇ ಉಪನಯನ ಹೊಂದಿದಂತಹ ಒಬ್ಬ ವಟು 7-8 ವರ್ಷದ ಬಾಲಕ, ಅವನನ್ನು ಕರೆದು ಅವನ ಹೆಗಲ ಮೇಲೆ ಕೂತು ಇಡೀ ದೊಡ್ಡ ದೇವಸ್ಥಾನ, ಆ ದೇವಸ್ಥಾನಕ್ಕೆ ಪ್ರಾಕಾರ ಪ್ರದಕ್ಷಿಣೆಯನ್ನು ಮಾಡಿದರಂತೆ ಮಧ್ವಾಚಾರ್ಯರು. ದೇಹವನ್ನು ಎಷ್ಟು ಬೇಕಾದರೂ ಹಗುರ ಮಾಡಿಕೊಳ್ಳುವ ಶಕ್ತಿ. ಅದೇ ರೀತಿಯಲ್ಲಿ ಇನ್ನೊಂದು ಶಕ್ತಿ ಇದೆ, ಪ್ರಾಪ್ತಿರಿಂದ್ರಿಯೈಹಿ ಅಂತ. ಇನ್ನೊಬ್ಬನ ಇಂದ್ರಿಯಗಳಿಂದ ತನಗೆ ಬೇಕಾದ ಕೆಲಸವನ್ನು ಮಾಡುವಂಥದ್ದು. ಹಾಗೆ ಮಾಡ್ತಾರೆ ದೇವತೆಗಳು, ಅಪರೋಕ್ಷ ಜ್ಞಾನಿಗಳಿಗೆ ಆ ಸಾಮರ್ಥ್ಯ ಇರ್ತದೆ. ತಮಗೆ ಯಾವುದಾದ್ರೂ ಒಂದು ಇಂದ್ರಿಯ ಇಲ್ಲ ಅಂದರೆ ಇನ್ನೊಬ್ಬರ ಇಂದ್ರಿಯದಲ್ಲಿ ಕೂತು ಕೆಲಸ ಮಾಡ್ತಾರೆ.
ಪೂಷ ಎಂಬಂತಹ ಆದಿತ್ಯನಿಗೆ ದಕ್ಷಯಜ್ಞದ ಧ್ವಂಸವಾಗುವಾಗ ಹಲ್ಲು ಉದುರಿಸಿಬಿಟ್ಟಿದ್ರು. ಹಲ್ಲು ಹೋಗಿದೆ, ಹೇಗೆ ತಿನ್ನೋದು ಹವಿಸ್ಸನ್ನು? ಯಜಮಾನನ ಹಲ್ಲಿನಲ್ಲಿ ಕೂತು, ಯಜ್ಞ ಮಾಡುವ ಯಜಮಾನನ ಹಲ್ಲಿನಲ್ಲಿ ಕೂತು ತಿನ್ನುವಂತೆ ಆಗಲಿ ಅಂತ ಪರ್ಯಾಯ ವ್ಯವಸ್ಥೆ ಮಾಡಿದೆ. ಹೊಸ ಹಲ್ಲು ಸೆಟ್ಟು ಎಲ್ಲ ತಂದೇನು ಹಾಕಲಿಲ್ಲ. ಇನ್ನೊಬ್ಬರ ಇಂದ್ರಿಯದಲ್ಲಿ ಕೂತು ಶಕ್ತಿ, ಆಯಾ ಕಾರ್ಯಗಳನ್ನು ಮಾಡುವ ಶಕ್ತಿ ಇರ್ತದೆ. ಇನ್ನೊಬ್ಬ ಆದಿತ್ಯನಿಗೆ, ಅರ್ಯಮ ಎಂಬ ಆದಿತ್ಯನಿಗೆ ಕಣ್ಣು ಹೋಗಿತ್ತಂತೆ. ಮಿತ್ರ ಎಂಬ ಆದಿತ್ಯನ ಕಣ್ಣಿನಲ್ಲಿ ಕೂತು ತನಗೇನು ಬೇಕೋ ಅದನ್ನು ಅವನು ನೋಡಲಿ ಅಂತ, ಹೀಗೆ ಇನ್ನೊಬ್ಬರ ಇಂದ್ರಿಯಗಳಿಂದ ಕಾರ್ಯ ಮಾಡುವಂತಹದ್ದು, ಅದು ಕೂಡ ಒಂದು ಸಿದ್ಧಿ. ಅದರ ನಂತರದಲ್ಲಿ ಮತ್ತೊಂದು ಪ್ರಾಕಾಶ್ಯಂ ಶ್ರುತದೃಷ್ಟೇಶು. ಉತ್ತಮರಾದ ಋಷಿಗಳಿಗೆಲ್ಲ ತಾವೇನು ಅಧ್ಯಯನ ಗುರುಗಳಿಂದ ಮಾಡಿರ್ತಾರೆ ಆ ವಿಷಯ ಅಲ್ಲದೆ ಅಧ್ಯಯನ ಮಾಡದೇ ಇರುವಂತಹ ವಿಷಯಗಳು ಕೆಲವೊಂದು ಅವರಿಗೆ ಸ್ಫುರಣ ಆಗ್ತದೆ. ಆದರೆ ಸ್ವಲ್ಪ ಅಸ್ಪಷ್ಟತೆ ಇರ್ತದೆ. ಆದರೆ ದೇವತೆಗಳಿಗೆ ಮಾತ್ರ ಅವರಿಗೆ ಹಿಂದೆ ಶ್ರವಣ ಮಾಡದೇ ಇರುವ ವಿಷಯಗಳು ಸ್ಪಷ್ಟವಾಗಿ ಗೋಚರವಾಗ್ತದೆ. ಪ್ರಾಕಾಶ್ಯಂ ಶ್ರುತದೃಷ್ಟೇಶು ಶಕ್ತೇ ಪ್ರೀರಣಮೀಶಿತ. ಅದೇ ರೀತಿಯಲ್ಲಿ ಇನ್ನೊಬ್ಬರ ಮನಸ್ಸು, ಇನ್ನೊಬ್ಬರಿಂದ ಮಾಡಿಸಬೇಕಾದ ಕಾರ್ಯಗಳು, ಅವುಗಳನ್ನು ಹೊರಗೆ ನಿಂತು ಹೀಗೆ ಮಾಡುವಂಥ ಪ್ರೇರಣೆಯನ್ನು ಮಾಡಿಸು. ನಾವು ಮಧ್ವಾಚಾರ್ಯರ ಕಥೆಯಲ್ಲಿ ಕೇಳುತ್ತೇವೆ, ಬದರಿ ಯಾತ್ರೆಗೆ ಅಂತ ಹೊರಟಾಗ ಈಶ್ವರ ದೇವನೆಂಬ ರಾಜ ಭೂಮಿಯನ್ನು ಅಗದು ಮುಂದೆ ಹೋಗ್ಲಿಕ್ಕೆ ಹೇಳಿದ. ಎಲ್ಲ ದಾರಿ ಹೋಕರು ಇಲ್ಲಿ ಬರ್ತಾ ಇರ್ತಾರೆ, ಎಲ್ಲರ ಹತ್ರನೂ ನಾನು ಅಗಿಸ್ತಾ ಇರ್ತೇನೆ, ನೀವು ಅಗದು ಹೋಗ್ರಿ. ಮಧ್ವಾಚಾರ್ಯರು, ನಾವು ಸನ್ಯಾಸಿಗಳಪ್ಪ, ನಮಗೆ ಹೀಗೆಲ್ಲ ಭೂಮಿ ಅಗದು ಪರಿಚಯ ಇಲ್ಲ, ಒಂದು ಸರ್ತಿ ನೀ ತೋರಿಸಿಬಿಡು, ಅದನ್ನು ನೋಡಿಕೊಂಡು ಆಮೇಲೆ ನಾವು ಅಗೀತೇವೆ ಅಂತ ಹೇಳಿದ. ಅವ ಗುದ್ದಲಿ ಹಿಡಿದುಕೊಂಡು ಭೂಮಿಯನ್ನು ಅಗಿಯೋದನ್ನು ತೋರಿಸಿದ. ಹಿಂಗೆ ಅಗಿಬೇಕು ಅಂತ ಒಂದೆರಡು ಸರ್ತಿ ಏಟು ಹಾಕಿ ಅಗಿಯುವಾಗ ಅಗೀತಾನೆ ಇರು ಅಂತ ಹೇಳಿ ಮುಂದೆ ಹೋಗಿಬಿಟ್ಟು ಅವನ ಒಳಗೆ ಪ್ರೇರಣೆಯನ್ನು ಮಾಡಿ, ಬರೀ ಅವನೊಳಗೇನು ಯಮಶೇಷ ಭವ ಪ್ರಭವ ಸ್ಮರತಾಂ ಅಸುಖಾದ್ದಿರ ಪೈತಿನ ಚಿತ್ರಮಿದ, ಎಲ್ಲರ ಒಳಗೆ ಅನೇನ ಅನುನ್ನಹನ ವಾಯುದೇವರ ಪ್ರೇರಣೆಗೆ ಒಳಪಡದೇ ಇರತಕ್ಕಂತಹ ಜನಗಳು ಅಂತ ಇಲ್ಲೇ ಇಲ್ಲ. ಎಲ್ಲರೂ ವಾಯುದೇವರ ಪ್ರೇರಣೆಗೆ ಒಳಪಟ್ಟವರೇ. ಆದ್ದರಿಂದ ಅಂತಹ ಆ ಒಂದು ಶಕ್ತಿ ಅಪರೋಕ್ಷ ಜ್ಞಾನಿಗಳಾದವರಿಗೆ ದೊರೆಯುವಂತಹ 18 ವಿಧವಾಗಿರುತ್ತೆ. 8 ವಿಧವಾದ ಪ್ರಧಾನವಾದ ಸಿದ್ಧಿಗಳಲ್ಲಿ ಇನ್ನೊಂದು ಗುಣೇಶು ಅಸಂಗಃ ವಶಿತ. ಗುಣೇಶು ಅಸಂಗಃ, ಈ ತ್ರಿಗುಣಗಳಿಂದ ನಿರ್ಮಾಣಗೊಂಡ ಏನೇನು ವಿಷಯ ಪದಾರ್ಥಗಳಿದೆ ಅವುಗಳಲ್ಲಿ ಅಸಂಗ, ಆಸಕ್ತಿ ಇಲ್ಲದೆ ಇರತಕ್ಕಂಥದ್ದು. ವಶಿತ, ಎಲ್ಲವನ್ನ ತನ್ನ ವಶದಲ್ಲಿಟ್ಟುಕೊಳ್ಳುವಂಥದ್ದು. ಯತ್ಕಾಮಸ್ತದವಾಪ್ಸ್ಯತಿ, ಮೋಕ್ಷದಲ್ಲಿ ಅಥವಾ ಅಪರೋಕ್ಷ ಜ್ಞಾನಾನಂತರದಲ್ಲಿ ಅವನು ಹೇಗೆ ಬೇಕು ಅಂತ ಬಯಸ್ತಾನೋ ಅದನ್ನು ಪಡೆದುಕೊಳ್ಳುತ್ತಾನೆ. ಅದು ಏನನ್ನು ಬಯಸ್ತಾನೋ ಅದನ್ನೆಲ್ಲ ಪಡೀತಾನೆ. ಅಂದರೆ ನಾನು ವಸಿಷ್ಠ ಪದವಿ ಪಡೀಬೇಕು, ನಾನು ವಿಶ್ವಾಮಿತ್ರನಾಗಬೇಕು, ನಾನು ಇಂದ್ರ ಆಗಬೇಕು, ಚಂದ್ರ ಆಗಬೇಕು ಅಂದರೆ ಅವನ್ನೆಲ್ಲ ಪಡೀತಾನೆ ಅಂತ ಅರ್ಥ ಅಲ್ಲ. ಅದರ ಬದಲಾಗಿ ಅವನವನ ಯೋಗ್ಯತೆ ಏನಿದೆಯೋ ಆ ಯೋಗ್ಯತೆಗೆ ತಕ್ಕಂತೆ ಏನು ಬೇಕೋ ಅದನ್ನು ಅವನು ಪಡೆದುಕೊಳ್ತಾನಂತೆ. ಅದೇ ರೀತಿಯಲ್ಲಿ ಅನೂರ್ಮಿ ಮತ್ತೊಂದು ದೇಹೇಸ್ಮಿನ್, ಪರೋಕ್ಷ ಜ್ಞಾನಿಗೆ ದೊರೆಯುವಂತಹ ಸಿದ್ಧಿ ಅಂತಹದ್ದು ಅಂದರೆ ಈ ದೇಹದ ಮೇಲೆ ಊರ್ಮಿಗಳು 6 ತೆರೆಯ ನೋಡಂಬಿಗ ಅದು ಮೀರಿ ಬರುತ್ತಲಿದೆ ಅಂಬಿಗ ಅಂತೇನು ಹೇಳ್ತೀವಲ್ಲ, ಹುಟ್ಟಿಗಿಂತ ಪೂರ್ವದ ಸ್ಥಿತಿ, ಹುಟ್ಟಿನ ನಂತರದ ಬೆಳವಣಿಗೆ, ಆಮೇಲಿನ ಪ್ರೌಢತೆ, ಆಮೇಲಿನ ಸ್ವರಗುವಿಕೆ, ಕೊನೆಗೆ ಮರಣ. ಇದು ನಮ್ಮ ಜೀವನದಲ್ಲಿರುವ 6 ಅಲೆಗಳು.
ಆದರೆ ಇಂತಹ ಈ ಯಾವ ಅಲೆಗಳ ಹೊಡೆತಕ್ಕೆ ಅಪರೋಕ್ಷ ಜ್ಞಾನಿಯಾದವನು ಸಿಲುಕಲಾರ. ದೂರ ಶ್ರವಣ ದರ್ಶನ, ದೂರದಲ್ಲಿದ್ದದ್ದನ್ನು ಕೇಳುವ ಶಕ್ತಿ, ನೋಡುವ ಶಕ್ತಿ ಅವನಿಗಿರ್ತದೆ. ದೂರದಲ್ಲಿ ಅಂದರೆ ಎಷ್ಟು ದೂರದಲ್ಲಿ? 1,000 ಯೋಜನದಷ್ಟು ದೂರದಲ್ಲಿರೋದನ್ನು ಕೇಳುವ, 1,000 ಯೋಜನದಷ್ಟು ದೂರದಲ್ಲಿರೋದನ್ನು ನೋಡುವ ಶಕ್ತಿಯನ್ನು ಅವನು ಪಡೆದುಕೊಂಡಿರ್ತಾನೆ. ಮನೋಜವ, ಮನಸ್ಸಿಗಿಂತ ವೇಗವನ್ನು ಇವನು ಪಡೆದುಕೊಂಡಿರ್ತಾನೆ. ಕಾಮರೂಪಂ, ಬಯಸಿದ ರೂಪವನ್ನು ತಾಳಬಹುದಂತೆ. ಅವನು ಯಾವ ರೂಪವನ್ನು ಪಡೆಯಬೇಕು ಅಂತ ಬಯಸ್ತಾನೆ ಆ ರೂಪವನ್ನು ತಾಳಬಹುದು. ಪರಕಾಯ ಪ್ರವೇಶನಂ, ಇನ್ನೊಬ್ಬರ ಶರೀರದ ಒಳಗೆ ಪ್ರವೇಶ ಮಾಡಿ ಕೆಲಸವನ್ನು ಮಾಡುವಂಥದ್ದು. ಸ್ವಚ್ಛಂದ ಮೃತ್ಯು, ಅವನು ಸ್ವಚ್ಛಂದ ಮೃತ್ಯುತ್ವ. ಸ್ವಚ್ಛಂದ ಮೃತ್ಯುತ್ವ ಅಂದರೂ ಈ ಮನ್ವಂತರದವರೆಗೆ, ಎಲ್ಲಿಯವರೆಗೆ ಅವನಿಗೆ ಆಯುಷ್ಯ, ದೀರ್ಘಕಾಲದವರೆಗಿನ ಆಯುಷ್ಯವನ್ನು ಪಡೆಯಬಹುದು. ಅದೇ ರೀತಿಯಲ್ಲಿ ದೇವಾನಾಂ ಸಹ ಕ್ರೀಡಾನುದರ್ಶನಂ, ದೇವತೆಗಳೆಲ್ಲ ಆಕಾಶ ಮಾರ್ಗದಲ್ಲಿ ಸಂಚಾರ ಮಾಡುವಾಗ ಅವರೊಂದಿಗೆ ತಾನೂ ಕೂಡ ವಿಹಾರವನ್ನು ಮಾಡುವ ಸಾಮರ್ಥ್ಯವನ್ನು, ಅವರೊಂದಿಗೆ ಸಂಚಾರ ಮಾಡುವಂತಹ ಒಂದು ಸಾಮರ್ಥ್ಯವನ್ನು ಅವನು ಪಡೆದುಕೊಳ್ಳಬಲ್ಲ. ಯಥಾ ಸಂಕಲ್ಪ ಸಂಸಿದ್ಧಿ, ಅವನೇನು ಸಂಕಲ್ಪವನ್ನು ಮಾಡುತ್ತಾನೋ ಅದರಂತೆ ನಡೆಯುತ್ತದೆ. ಅದೇ ರೀತಿಯಲ್ಲಿ ಆಜ್ಞಾ ಪ್ರತಿಹತಾಗತಿ, ಅವನು ಏನು ಆಜ್ಞೆಯನ್ನು ಮಾಡುತ್ತಾನೆ ಅದರಂತೆ ಎಲ್ಲರೂ ಮಾತು ಕೇಳ್ತಾರೆ, ಎಲ್ಲರೂ ಅದರಂತೆ ನಡೆಯುತ್ತಾರೆ. ಅವನ ಆಜ್ಞೆಗೆ ಭಂಗ ಅನ್ನುವಂಥದ್ದಿಲ್ಲ, ಅದು ವಿಫಲವಾಯಿತು ಅಂತಿಲ್ಲ. ತ್ರಿಕಾಲಜ್ಞತ್ವ, ಭೂತ ಭವಿಷ್ಯದ್ ವರ್ತಮಾನ, ಅಂದರೆ ತಾನು ಯಾವ ಮನ್ವಂತರದಲ್ಲಿ ಯಾವ ಕಾಲದಲ್ಲಿ ಇದ್ದಾನೆ ಆ ಕಾಲಕ್ಕೆ ಸಂಬಂಧಿಸಿದಂತೆ ಭೂತ ಭವಿಷ್ಯದ್ ವರ್ತಮಾನದ ಜ್ಞಾನ ಅವನಿಗಿರ್ತದೆ. ಅದೇ ರೀತಿಯಲ್ಲಿ ಪರಚಿತ್ತಾದ್ಯ ವಿಜ್ಞತ, ಇನ್ನೊಬ್ಬರ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ತಿಳಿದುಕೊಳ್ಳುವಂತಹ ಒಂದು ಸಾಮರ್ಥ್ಯ. ಇನ್ನೊಬ್ಬರ ಮನಸ್ಸಿನಲ್ಲಿ ಅಂದರೆ ನಮ್ಮ ದೇಹದಲ್ಲಿ ತತ್ವಾಭಿಮಾನಿ ದೇವತೆಗಳಿರ್ತಾರೆ, ಅವರ ಮನಸ್ಸಿನಲ್ಲಿರೋದನ್ನೆಲ್ಲ ತಿಳಿಯಲಿಕ್ಕೇನಾಗೋದಿಲ್ಲ. ಆದರೆ ದೇಹಾಭಿಮಾನಿಯಾಗಿರತಕ್ಕಂತಹ ಜೀವ, ಆ ಜೀವನ ಮನಸ್ಸಿನಲ್ಲಿ ಏನಿದೆಯೋ ಅದನ್ನು ತಿಳಿದುಕೊಳ್ಳುವಂತಹ ಸಾಮರ್ಥ್ಯವನ್ನು ಅಪರೋಕ್ಷ ಜ್ಞಾನಿಯಾದವನು ಪಡೆದುಕೊಂಡಿರ್ತಾನಂತೆ. ಅಗ್ನಿ ಅರ್ಕು ಅಂಬ ವಿಷಾದೀನ ಪ್ರತಿಸ್ತಂಭೋ ಅಪರಾಜಯ, ಅಗ್ನಿಸ್ತಂಭನ, ಜಲಸ್ತಂಭನ, ಸೂರ್ಯಸ್ತಂಭನ, ವಿಷಸ್ತಂಭನ, ಇದನ್ನೆಲ್ಲವನ್ನು ಮಾಡುವ ಸಾಮರ್ಥ್ಯ ಅವನಿಗಿರುತ್ತದೆ. ಹೊತ್ತಿಯುರಿಯುವ ಅಗ್ನಿಯ ಮಧ್ಯೆ ಇದ್ದರೂ ಅವನಿಗೆ ಶಾಖ ತಟ್ಟೋದಿಲ್ಲ. ಒಳ್ಳೆ ಹೇಮಂತ ಋತುವಿನಲ್ಲಿ ತಂಪು ನೀರಿನ ಗಂಗೆಯ ಮಧ್ಯೆ ಕುಳಿತುಕೊಂಡರೂ ಅವನಿಗೆ ತಂಪಿನ ವಿಕಾರವಾಗೋದಿಲ್ಲ. ವಿಷಪಾನ ಮಾಡಿದರೆ ವಿಷದಿಂದ ಯಾವ ವಿಕಾರಗಳಾಗೋದಿಲ್ಲ. ಮಧ್ಯಾಹ್ನದ ಸುಡು ಬಿಸಿಲಿನಲ್ಲಿ ಸೂರ್ಯನ ಕಿರಣಗಳ ಮಧ್ಯೆ ಕುಳಿತುಕೊಂಡರೂ ಅವನಿಗೆ ಸನ್ಸ್ಟ್ರೋಕ್ ಇತ್ಯಾದಿಗಳು ಯಾವ ತೊಂದರೆ ಆಗೋದಿಲ್ಲ, ಆರಾಮಿರುತ್ತೆ. ಅಂದರೆ ಇದು ಯಾವುದೂ ತನ್ನ ಮೇಲೆ ಯಾವ ವಿಕಾರವನ್ನು ಮಾಡದಂತೆ ಮಾಡಿಕೊಳ್ಳುವಂತಹ ಒಂದು ಸಾಮರ್ಥ್ಯ ಅಪರೋಕ್ಷ ಜ್ಞಾನಿಯಾದವನು ಪಡೆದುಕೊಂಡಿರ್ತಾನೆ ಅಂತ ಕೃಷ್ಣ ಪರಮಾತ್ಮ ಉದ್ಧವನಿಗೆ ಉಪದೇಶವನ್ನು ಮಾಡಿದ್ದಾನೆ. ಅದಾದ ನಂತರದಲ್ಲಿ ತನ್ನ ವಿಭೂತಿ ರೂಪಗಳನ್ನು ಪರಮಾತ್ಮ ವರ್ಣನೆ ಮಾಡ್ತಾ ಇದ್ದಾನೆ. ವಿಭೂತಿ ರೂಪಗಳನ್ನು ವರ್ಣನೆ ಮಾಡುವಾಗ ಹಿರಣ್ಯಗರ್ಭೋ ದೇವಾನಾಂ ಮಂತ್ರಾಣಾಂ ಪ್ರಣವಸ್ತ್ರಿವೃತ್ ಅಕ್ಷರಾಣಾಮಕಾರೋಸ್ಮಿ ಪದಾನಿ ಛಂದಸಾಮಹಂ ಇಂದ್ರೋಹಂ ಸರ್ವದೇವಾನಾಂ ವಸೂನಾಮಸ್ಮಿ ಹವ್ಯವಾಟ್
ಆದಿತ್ಯಾನಾಮಹಂ ವಿಷ್ಣು ರುದ್ರಾಣಾಂ ನೀಲಲೋಹಿತಃ. ತನ್ನ ವಿಭೂತಿ ರೂಪಗಳ ವರ್ಣನೆಯನ್ನು ಪರಮಾತ್ಮ ಮಾಡ್ತಾ ಇದ್ದಾನೆ. ವಿಭೂತಿ ರೂಪಗಳು ಅಂದರೆ ಪರಮಾತ್ಮನ ವಿಶೇಷವಾದ ರೂಪ ಯಾರಲ್ಲಿ ಇರ್ತದೋ ಅವನಿಗೆ ಅವನ ಶರೀಕರಲ್ಲಿ ಒಂದು ಶ್ರೇಷ್ಠತೆ ಬರ್ತದೆ. ಅವನಿಗೆ ಸಮಾನರಾದವರಲ್ಲಿ ಒಂದು ವಿಶಿಷ್ಟವಾದ ಸ್ಥಾನವನ್ನು ಅವನು ಪಡೆದುಕೊಳ್ತಾನೆ. ಅಂತಹ ಒಂದು ಶ್ರೇಷ್ಠತೆಯನ್ನು ತಂದು ಕೊಡಬೇಕಾದರೆ ಪರಮಾತ್ಮನ ವಿಶೇಷವಾದ ಆವೇಶ ಇದ್ದಾಗ ಸಾಧ್ಯ. ಆದ್ದರಿಂದ ಅದನ್ನು ವಿಭೂತಿ ರೂಪ ಅಂತ ಕರೀತಾರೆ. ಅಂತಹ ವಿಭೂತಿ ರೂಪ ಎರಡು ತರಹ. ಯಾರಲ್ಲಿ ವಿಭೂತಿ ರೂಪ ಇರ್ತದೆ ಆ ವ್ಯಕ್ತಿಗೆ ಎಲ್ಲರಿಗಿಂತಲೂ ಶ್ರೇಷ್ಠತೆಯನ್ನು ತಂದುಕೊಡುವುದು. ಇನ್ನು ಕೆಲವೊಮ್ಮೆ ತಾರತಮ್ಯದಲ್ಲಿ ಕಕ್ಷೆಯಲ್ಲಿ ಯಾರು ತನಗಿಂತ ಕೆಳಗಿದ್ದಾರೆ, ತನಗೆ ಸಮಾನರಿದ್ದಾರೆ, ಅವರಿಗಿಂತ ಮಾತ್ರ ಶ್ರೇಷ್ಠತೆಯನ್ನು ಕೊಡುತ್ತದೆ. ಅವರಿಗಿಂತ ಮೇಲಿನವರಿಗಿಂತ, ಕಕ್ಷೆಯಲ್ಲಿ ಮೇಲಿರುವವರಿಗಿಂತ ಇವರಿಗೆ ಶ್ರೇಷ್ಠತೆಯನ್ನು ತಂದುಕೊಡೋದಲ್ಲ. ಈಗ ಉದಾಹರಣೆಗೆ ಹಿರಣ್ಯಗರ್ಭೋ ದೇವಾನಾಂ ಅಂತ, ದೇವತೆಗಳಲ್ಲೆಲ್ಲ ನಾನು ಹಿರಣ್ಯಗರ್ಭ ಅಂತ ಪರಮಾತ್ಮ ವರ್ಣನೆ ಮಾಡಿದ್ದಾನೆ. ಏನು ಹಾಗಂದರೆ ದೇವತೆಗಳಲ್ಲೆಲ್ಲ ಬ್ರಹ್ಮದೇವರು ಶ್ರೇಷ್ಠರು ಅಂತಾಗಬೇಕಾದರೆ ಬ್ರಹ್ಮದೇವರ ಒಳಗೆ ಹಿರಣ್ಯಗರ್ಭ ಎಂಬ ತನ್ನ ವಿಭೂತಿ ರೂಪವನ್ನು ಇಟ್ಟದ್ದರಿಂದ ಬ್ರಹ್ಮದೇವರಿಗೆ ಶ್ರೇಷ್ಠತೆ ಬಂತು. ಆದರೆ ಇಲ್ಲಿ ಬ್ರಹ್ಮದೇವರಿಗಿರುವ ಶ್ರೇಷ್ಠತೆ ಎಲ್ಲರಿಗೂ, ಇಡೀ ಜೀವರಾಶಿಗಳಲ್ಲಿ ಶ್ರೇಷ್ಠತೆ. ಅಲ್ಲೆಲ್ಲೂ ಸಂಕೋಚ ಇಲ್ಲ. ಅವರನ್ನು ಬಿಟ್ಟು ಇವರನ್ನು ಬಿಟ್ಟು ಅಂತೆಲ್ಲ ಸಂಕೋಚ ಇಲ್ಲ. ಅದೇ ರೀತಿಯಲ್ಲಿ ಇಂದ್ರೋಹಂ ಸರ್ವದೇವಾನಾಂ ಅಂತ ಹೇಳ್ತಾರೆ. ಎಲ್ಲ ದೇವತೆಗಳಲ್ಲೂ ಕೂಡ ನಾನು ಇಂದ್ರ ಅಂತ. ಅಂದರೆ ಇಂದ್ರನಿಗೆ ಶ್ರೇಷ್ಠತೆ ಬಂದದ್ದು ಇಂದ್ರನ ಒಳಗೆ ಇಂದ್ರ ಎಂಬ ಹೆಸರಿನಿಂದ ನಾನು ಸನ್ನಿಹಿತನಾಗಿರೋದ್ರಿಂದ. ಆದರೆ ಇಂದ್ರನಿಗೆ ಶ್ರೇಷ್ಠತೆ ಅಂದರೆ ಯಾವ ಅರ್ಥದಲ್ಲಿ, ಎಷ್ಟು? ಇಂದ್ರನಿಗಿಂತ ತಾರತಮ್ಯದಲ್ಲಿ ಮೇಲಿನ ಕಕ್ಷೆಯಲ್ಲಿ ಷಣ್ಮಹಿಷಿಯರಿದ್ದಾರೆ. ಅದಕ್ಕಿಂತ ಕೆಳಗೆ ಸೌಪರ್ಣಿ, ವಾರುಣಿ, ಪಾರ್ವತಿಯರು, ಅವರ ಮೇಲೆ ಷಣ್ಮಹಿಷಿಯರು, ಅವರ ಮೇಲೆ ಜಾಂಬವತಿ ಲಕ್ಷ್ಮೀದೇವಿಯ ವಿಶೇಷ ಸನ್ನಿಧಾನ ಜಾಗೃತ ಆದಾಗ ಅವಳು ಶೇಷದೇವರಿಗೆ ಸಮಾನಳು ಅಂತ ಅನ್ನಿಸ್ತಾಳೆ. ಅದರ ಮೇಲೆ ಗರುಡಶೇಷರಿದ್ದಾರೆ, ರುದ್ರರಿದ್ದಾರೆ. ಅಂದಮೇಲೆ ಇಂದ್ರದೇವರಿಗಿಂತ ಎಷ್ಟು ಜನ ಮೇಲಿದ್ದಾರೆ? ಅಂದಮೇಲೆ ಇಂದ್ರದೇವರಿಗೆ ಎಲ್ಲ ದೇವತೆಗಳಲ್ಲೂ ಶ್ರೇಷ್ಠತೆ ಅಂದರೆ ಅವನು ಏನು ಜೀವೋತ್ತಮರಾದ ಬ್ರಹ್ಮದೇವರಂತೆ ಎಲ್ಲ ದೇವತೆಗಳಲ್ಲೂ ಶ್ರೇಷ್ಠನಾಗ್ತಾನೋ? ಹಾಗಲ್ಲ. ತಾರತಮ್ಯ ವ್ಯವಸ್ಥೆಯನ್ನು ಮೀರಿ ಶ್ರೇಷ್ಠತೆ ಬರುವುದಿಲ್ಲ. ಆದರೆ ತಾರತಮ್ಯದಲ್ಲಿ ಇಂದ್ರನ ಸಮಾನ ಕಕ್ಷೆಯಲ್ಲಿರುವ, ಕೆಳಗಿನ ಕಕ್ಷೆಯಲ್ಲಿರುವಂತಹ ದೇವತೆಗಳಿಗಿಂತ ಇಂದ್ರನಿಗೆ ಶ್ರೇಷ್ಠತೆ ಬರಬೇಕಾದರೆ ಆ ಶ್ರೇಷ್ಠತೆಯನ್ನು ತಂದುಕೊಟ್ಟವನು ನಾನು. ಯಾಕೆಂದರೆ ಆ ಇಂದ್ರ ಎಂಬ ರೂಪದಿಂದಲೇ ಇಂದ್ರನ ಒಳಗೆ ವಿಶೇಷವಾಗಿ ನಾನು ಸನ್ನಿಹಿತನಾಗಿದ್ದೆ. ನನ್ನ ವಿಭೂತಿ ರೂಪ ಇದೆ. ಆದ್ದರಿಂದ ಇಂದ್ರೋಹಂ ಸರ್ವದೇವ. ಹಾಗಿದ್ರೆ ನೋಡಿ, ಹಿರಣ್ಯಗರ್ಭರು ಎಲ್ಲ ದೇವತೆಗಳಿಗಿಂತ ಉತ್ತಮರು, ಇಂದ್ರನನ್ನು ಎಲ್ಲ ದೇವತೆಗಳಿಗಿಂತ ಉತ್ತಮ. ಅದು ಹೇಗೆ? ಎಲ್ಲ ದೇವತೆಗಳಲ್ಲಿ ಯಾರನ್ನೂ ಬಿಡದೆ ಎಲ್ಲ ದೇವತೆಗಳಿಗಿಂತಲೂ ಬ್ರಹ್ಮದೇವರನ್ನು ಶ್ರೇಷ್ಠರನ್ನಾಗಿ ಮಾಡಿ. ಇಂದ್ರ ಹಾಗಲ್ಲ. ಸಜಾತೀಯರಾದ ದೇವತೆಗಳನ್ನು ಬಿಟ್ಟು ತನಗಿಂತ ಕೆಳಗಿನ ಸ್ಥಾನದಲ್ಲಿರುವ ದೇವತೆಗಳಲ್ಲಿ ಶ್ರೇಷ್ಠತೆಯನ್ನು ಇಂದ್ರನಿಗೆ ತಂದುಕೊಟ್ಟವನು ಇಂದ್ರನಾಮಕನಾದ ಪರಮಾತ್ಮ. ಅವರ ಒಳಗಿರುವ ಭಗವಂತನಿಗೆ ಅದೇ ಹೆಸರು. ಹಿರಣ್ಯಗರ್ಭನ ಒಳಗಿರುವ ಭಗವಂತನಿಗೆ ಹಿರಣ್ಯಗರ್ಭ ಅಂತಲೇ ಹೆಸರು. ಅದೇನು ಹಿರಣ್ಯಗರ್ಭ ಅಂತ ಭಗವಂತನನ್ನು ಯಾಕೆ ಕರೆಯುತ್ತಾರೆ ಅಂದರೆ, ಬ್ರಹ್ಮಾಂಡ ಅನ್ನೋದು ಸುವರ್ಣಮಯವಾದದ್ದು. ಅದರ ಅಭಿಪ್ರಾಯ, ಬ್ರಹ್ಮಾಂಡ ನಿರ್ಮಾಣಕ್ಕೆ ಕಾರಣವಾದ ಭಗವಂತನ ಏನು ಶಕ್ತಿ, ವೀರ್ಯ ಇದೆ,
ಅದು ಸುವರ್ಣಮಯವಾಗಿರುವಂಥ, ಅದನ್ನು ನೀರಿನಲ್ಲಿ ಹಾಕಿ ಅದರ ಮೂಲಕವಾಗಿ ಬ್ರಹ್ಮಾಂಡವನ್ನು ಪರಮಾತ್ಮ ಸೃಷ್ಟಿ ಮಾಡಿದ್ದಾನಾದ್ದರಿಂದ ಹಿರಣ್ಯಮಯವಾಗಿರತಕ್ಕಂತಹ ಗರ್ಭವನ್ನು, ಬ್ರಹ್ಮಾಂಡದ ಮೂಲ ರೂಪವನ್ನು ತನ್ನ ಗರ್ಭದಲ್ಲಿ ಧಾರಣ ಮಾಡಿದ್ದಾನಾದ್ದರಿಂದ ಭಗವಂತನನ್ನು ಹಿರಣ್ಯ ಗರ್ಭ ಅಂತ ಕರೆಯುವಂಥದ್ದು. ಇಂದ್ರ ಅಂತ ಪರಮಾತ್ಮನನ್ನು ಕರೆಯುತ್ತಾರೆ. ಇಂದಿಂ ರಾತಿ, ಒಳ್ಳೆ ಸಂಪತ್ತನ್ನು ಕೊಡ್ತಾನಾದ್ದರಿಂದ ಪರಮಾತ್ಮನನ್ನು ಇಂದ್ರ ಅಂತ ಕರೆಯುವಂಥದ್ದು. ಅಥವಾ ಬೃಹದಾರಣ್ಯಕ ಉಪನಿಷತ್ತು ಹೇಳುವಂತೆ ಇಂಧೋಹ ವೈನಾಮ ಏಷೋ ಭವತಿ ಅಂತ. ಇಂದ್ರ ಅಂದರೆ ಇಂಧಿ ದೀಪ್ತವು, ತನ್ನ ಉಪಾಸನೆ ಮಾಡತಕ್ಕವರಿಗೆ ಒಳ್ಳೆ ಕಾಂತಿ ಪ್ರಕಾಶವನ್ನು ಕೊಡೋದರಿಂದ ಅವನನ್ನು ಇಂದ್ರ ಅಂತ ಕರೆಯುವಂಥ. ಅದೇ ರೀತಿಯಲ್ಲಿ ಮುಂದುವರೆದು ಸೋಮಂ ನಕ್ಷತ್ರೌಷಧೀನಾಂ ಧನೇಶಂ ಯಕ್ಷರಕ್ಷಸಾಂ. ಔಷಧಿ ನಕ್ಷತ್ರಗಳಲ್ಲೆಲ್ಲ ನಾನು ಚಂದ್ರ, ಅಂದರೆ ಔಷಧಿ ವನಸ್ಪತಿಗಳಿಗೆಲ್ಲ ಅಭಿಮಾನಿಯಾಗಿ ಅವುಗಳಲ್ಲೆಲ್ಲ ಚಂದ್ರನಿಗೆ ಶ್ರೇಷ್ಠತೆ ಬಂದದ್ದು ಯಾಕೆ ಅಂತಂದರೆ, ಚಂದ್ರನ ಒಳಗೆ ಚಂದ್ರ ಎಂಬ ಹೆಸರಿನಿಂದ ಭಗವಂತ ಇದ್ದ. ಭಗವಂತನಿಗೆ ಚಂದ್ರ ಅಂತ ಯಾಕೆ ಹೆಸರು? ಚಂದ್ರ ಅಂದರೆ ಚದಿ ಆಹ್ಲಾದೆ, ಚಂದ್ರನ ಕಿರಣಗಳ ಒಳಗೆ ಕೂತುಕೊಂಡು ತಂಪನ್ನು ನೀಡುವ ಮೂಲಕ ಆ ಕಿರಣಗಳ ರೂಪದಲ್ಲಿ ಧನ್ವಂತರ ರೂಪವನ್ನು ಯಾರು ಧ್ಯಾನ ಮಾಡುತ್ತಾರೆ ಅವರಿಗೆ ಅಮೃತವನ್ನು ಸುರಿಸುವಂತೆ ಇರುವ ಆ ಕಿರಣಗಳು. ಅಮೃತೋರು ಕರೈರ್ಜಗಂತಿ ಸಂಜೀವಯಂತಂ. ಧನ್ವಂತರಿ ರೂಪದಿಂದ ಆ ಕಿರಣಗಳ ರೂಪದಲ್ಲಿ ಎಲ್ಲ ಔಷಧಿ ವನಸ್ಪತಿಗಳು ಎಲ್ಲದರ ಒಳಗೂ ಇದ್ದುಕೊಂಡು ಅವುಗಳಿಗೆ ಶಕ್ತಿಯನ್ನು ನೀಡುವ, ರೋಗವನ್ನು ಪರಿಹಾರ ಮಾಡುವ ಶಕ್ತಿಯನ್ನು ಭಗವಂತ ಕೊಡ್ತಾನಾದ್ದರಿಂದ ಭಗವಂತನನ್ನು ಚಂದ್ರ ಅಂತ ಕರೆಯುವಂಥದ್ದು. ಧನೇಶಂ ಯಕ್ಷರಕ್ಷಸಾಂ, ಎಲ್ಲ ಯಕ್ಷರಿಗೂ ರಾಕ್ಷಸರಿಗೂ. ಧನೇಶ ಅಂದರೆ ಕುಬೇರ, ನಾನು ಧನೇಶ ಅಂದರೆ ಧನೇಶನ ಒಳಗೆ ಆ ಧನೇಶ ಎಂಬ ರೂಪದಿಂದ ಇದ್ದು ಅವನು ಆ ಕುಬೇರನಿಗೆ ಶ್ರೇಷ್ಠತೆಯನ್ನು ತಂದುಕೊಟ್ಟಿದ್ದಾನೆ. ಅದೇ ರೀತಿಯಲ್ಲಿ ಉಚ್ಚೈಶ್ರವಾಸ್ತುರಂಗಾಣ, ಕುದುರೆಗಳಲ್ಲೆಲ್ಲ ನಾನು ಉಚ್ಚೈಶ್ರವ ಅಂತ. ಇದೊಂದು ವಿಭೂತಿ ರೂಪ ಪರಮಾತ್ಮನದ್ದು. ಏನದು? ಐರಾವತ ಮುಂತಾದ ಆನೆಗಳು ಕ್ಷೀರ ಸಮುದ್ರ ಮಥನ ಮಾಡುವಾಗ ಬಂತು, ಅದರಂತೆ ಉಚ್ಚೈಶ್ರವ ಎಂಬ ಕುದುರೆಯೂ ಬಂತು. ಎಲ್ಲ ಕುದುರೆಗಳಲ್ಲೂ ಉಚ್ಚೈಶ್ರವ ಎಂಬ ಕುದುರೆಗೆ ಅಂತಹ ಶ್ರೇಷ್ಠತೆ ಇದೆ. ಆ ಕುದುರೆಗೆ ಆ ಶ್ರೇಷ್ಠತೆ ಬರಬೇಕಾದರೆ ಅದರ ಒಳಗೆ ಉಚ್ಚೈಶ್ರವ ಎಂಬ ರೂಪದಿಂದ ಪರಮಾತ್ಮನಿರೋದು ಕಾರಣ. ಭಗವಂತನಿಗೆ ಉಚ್ಚೈಶ್ರವ ಅಂತ ಯಾಕೆ ಹೆಸರು? ಅಂದರೆ ವೇದ ಮಂತ್ರಗಳಿಂದ ಯಜ್ಞವನ್ನು ಮಾಡತಕ್ಕಂತಹ ಉದ್ಗಾತೃಗಳು ಉಚ್ಚ ಕಂಠದಿಂದ ಭಗವಂತನನ್ನು ಸ್ತೋತ್ರ ಮಾಡ್ತಾರಾದ್ದರಿಂದ ಅವರು ಉಚ್ಚ ಕಂಠದಿಂದ ಮಾಡಿದ ಸ್ತೋತ್ರವನ್ನು ಯಾವಾಗಲೂ ಶ್ರವಣ ಮಾಡುವುದರಿಂದ ಅವನಿಗೆ ಉಚ್ಚೈಶ್ರವ. ಉಚ್ಚರು ಅಂದರೆ ದೊಡ್ಡವರು. ಉತ್ತಮರಾದ ಲಕ್ಷ್ಮೀ ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ಯಾವಾಗಲೂ ಆ ಭಗವಂತನನ್ನು ನಮ್ಮೆಲ್ಲರಿಗಿಂತ ಉತ್ತಮ, ಸರ್ವೋತ್ತಮ ಅಂತ ಸ್ತೋತ್ರ ಮಾಡ್ತಾರೆ. ಆದ್ದರಿಂದಾಗಿ ಭಗವಂತನಿಗೆ ಉಚ್ಚೈಶ್ರವ ಅಂತ ಹೆಸರು. ಅದೇ ರೀತಿಯಲ್ಲಿ ಮೇರುಹು ಶಿಖರಿಣಾಮಹಂ, ಶಿಖರವುಳ್ಳ ಪರ್ವತಗಳಲ್ಲೆಲ್ಲ ನಾನು ಮೇರು. ಅಂದರೆ ಮೇರು ಪರ್ವತಕ್ಕೆ ಎಲ್ಲ ಪರ್ವತಗಳಿಗಿಂತಲೂ ಕೂಡ ಶ್ರೇಷ್ಠತೆ ಬಂದಿದೆ. ಯಾಕೆ ಆ ಶ್ರೇಷ್ಠತೆ ಬಂತು ಅಂದರೆ ಪರ್ವತದ ಒಳಗೆ ಮೇರು ಎಂಬ ಹೆಸರಿನಿಂದ ನಾನಿರೋದೇ ಕಾರಣ. ಯಾಕೆ ಭಗವಂತನಿಗೆ ಮೇರು ಅಂತ ಹೆಸರು? ಈರ ಅಂದರೆ ಪ್ರೇರಣೆ ಮಾಡುವವ, ಈರು ಅಂದರೆ
ಪ್ರೇರಕರನ್ನು ಯಾರು ಹೊಂದಿದ್ದಾನೋ ಅವನು ಈರು. ಮಾ ಈರು ಮೇರು. ಯಾರಿಗೆ ಇನ್ನೊಬ್ಬರು ಪ್ರೇರಕರಿಲ್ಲವೋ, ಯಾರು ಇನ್ನೊಬ್ಬರನ್ನು ತನಗೆ ಪ್ರೇರಕರನ್ನಾಗಿ ಹೊಂದಿಲ್ಲವೋ ಅವನು ಮೇರು. ಆದ್ದರಿಂದ ಮೇರು ಪರ್ವತದ ಒಳಗೆ ಮೇರು ಎಂಬ ಹೆಸರಿನಿಂದಿದ್ದುಕೊಂಡು